ॐ ज्ञानतिमिरस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिने नमः। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशवादी वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। दक्षिणे लक्ष्मणो यस्य वामे च जनकात्मजः पुरतो मारुतिर्यस्य तं वन्दे रघुनन्दनं। लोकाभिरामं रणरङ्गधीरं राजीवनेत्रं रघुवंशनाथं कारुण्यरूपं करुणाकरं तं श्रीरामचन्द्रं शरणं प्रपद्ये। ಹರೇ ಕೃಷ್ಣ. ರಾಮಕಥೆಯನ್ನು ಮುಂದುವರಿಸೋಣ. ನಿನ್ನೆ ನಾವು ಬಾಲಕಾಂಡ ಮತ್ತು ಅಯೋಧ್ಯಾಕಾಂಡ ಸೊ ಇವತ್ತು ನಾವು ಡಿಸ್ಕಷನ್ ಕಂಟಿನ್ಯೂ ಮಾಡೋಣ. ಅಯೋಧ್ಯಕಾಂಡ ಇನ್ನೂ ಮುಗಿದಿಲ್ಲ, ಕಂಟಿನ್ಯೂ ಆಗುತ್ತೆ. ರಾಮ ಭರತರ ಮಿಲಾಪ ಇನ್ನೂ ಆಗಿಲ್ಲ. ಮೀಟಿಂಗ್ ಆಫ್ ರಾಮ ಆ್ಯಂಡ್ ಭರತ ಇನ್ ದ ಫಾರೆಸ್ಟ್. ಸೊ ರಾಮಾಯಣದಲ್ಲಿ ಈಗ ರಾಮಚಂದ್ರರ ಚರಿತ್ರೆಯಿಂದ ಸಾಕಷ್ಟು ನಾವು ಕಲಿಬಹುದು. ಸೊ ನಿನ್ನೆ ನಾವು ಏನು ಕಲ್ತೀವಿ ಅಂದರೆ, ಹೇಗೆ ರಾಮ ತನ್ನ ಗುರುಗಳ ಆದೇಶವನ್ನು ಪರಿಪಾಲಿಸಿದ, ಗುರುಗಳ ಆಜ್ಞೆಯಂತೆ ರಾಕ್ಷಸರನ್ನು ಸಂಹಾರ ಮಾಡಿ, ಸುಬಾಹು ಕಾಟಕ ಅನ್ನುವ ಮಹಾರಾಕ್ಷಸರನ್ನು ಸಂಹಾರ ಮಾಡಿ ಅವರ ಸೇವೆಯನ್ನು ಸಲ್ಲಿಸಿದ. ಸೊ ಭಗವಂತ ಕೂಡ ನಾವು ಗುರುಗಳನ್ನು ಸ್ವೀಕರಿಸಬೇಕು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಎವ್ರಿಬಡಿ ಶುಡ್ ಅಕ್ಸೆಪ್ಟ್ ಎ ಗುರು, ಕಂಪಲ್ಸರಿ. ಗುರುವನ್ನು ಸ್ವೀಕರಿಸದೆ ಭಗವಂತನನ್ನು ಪಡೆಯೋದು ಸಾಧ್ಯವಿಲ್ಲ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ಜ್ಞಾನಿನ ತತ್ವ ದರ್ಶಿನಃ. ಸೊ ಶ್ರೀಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ನಾವು ಗುರುಗಳನ್ನು ಸ್ವೀಕರಿಸಬೇಕು. ಗುರುಗಳನ್ನು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಗುರುಗಳನ್ನು ಸ್ವೀಕರಿಸಿ ಅವರಿಗೆ ಶರಣಾಗತರಾಗಿ ಅವರ ಆಜ್ಞೆಯನ್ನು ಪಾಲಿಸಿ ಅವರ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೊ ದಟ್ ಇಸ್ ಅ ವಿಧಿ. ಆಗ ಮಾತ್ರ ಭಗವಂತನ ಕೃಪೆ ನಮಗೆ ಸಿಗುತ್ತೆ. ಕೃಷ್ಣ ಬಂದಾಗ ತಮ್ಮ ಸಾಂದೀಪನಿ ಮುನಿಗಳನ್ನು ಗುರುಗಳನ್ನಾಗಿ ಸ್ವೀಕರಿಸ್ತಾರೆ. ಸೊ ರಾಮಚಂದ್ರರು ಬಂದಾಗ ವಶಿಷ್ಠ ವಿಶ್ವಾಮಿತ್ರರ ಋಷಿಗಳನ್ನು ಗುರುಗಳನ್ನಾಗಿ ಸ್ವೀಕರಿಸ್ತಾರೆ. ಸೊ ಕೃಷ್ಣಂ ಒಂದೇ ಜಗದ್ಗುರುಂ, ಕೃಷ್ಣನ್ನೇ ಜಗದ್ಗುರು, ಆದರೂ ಕೂಡ ಅವರು ಗುರುಗಳನ್ನು ಸ್ವೀಕರಿಸ್ತಾರೆ. ಯಾಕೆ? ನಮಗೆ ತೋರಿಸೋದಕ್ಕೆ. ನಾವು ಕೂಡ ಗುರುಗಳನ್ನು ಸ್ವೀಕರಿಸಬೇಕು ಅನ್ನೋದಕ್ಕೆ. ಓಕೆ, ಸೊ ದಟ್ಸ್ ಒನ್ ಲೆಸನ್ ವಿ ಲರ್ನ್ಡ್ ಯೆಸ್ಟರ್ಡೇ. ಇನ್ನೊಂದೇನೆಂದರೆ, ರಾಮಚಂದ್ರರು ತಮ್ಮ ತಂದೆಯ ಮಾತನ್ನು ಮೀರಲಿಲ್ಲ. ತಂದೆ ಕೊಟ್ಟ ವಚನವನ್ನು ಅವರು ಪರಿಪಾಲಿಸ್ತಾರೆ. ಸೊ ದಿಸ್ ಇಸ್ ಅನದರ್ ಲೆಸನ್, ಪಿತೃವಾಕ್ಯ ಪರಿಪಾಲಕ. ದಶರಥಮಾಜರು ತುಂಬ ಧರ್ಮಿಷ್ಠರಾಗಿದ್ದರು. ಧರ್ಮಿಷ್ಠ ಆರ್ಯವಚಸ ಯದಗಾದರಣ್ಯಂ. ಸೊ ಧರ್ಮಿಷ್ಠರಾದಂತಹ ತಮ್ಮ ತಂದೆಯ ಮಾತನ್ನು ಕೇಳಿ ಅವರು ಅರಣ್ಯಕ್ಕೆ ಹೋದರು ಅಂತ ಏಕಾದಶಿ ಸ್ಕಂದದಲ್ಲಿ ಪ್ರಭಾಜನ ಮುನಿಗಳು ಹೇಳ್ತಾರೆ. ಸೊ ಆದರೆ ಇನ್ನೊಂದು ವಿಪರೀತ ಎಕ್ಸಾಂಪಲ್ ನೋಡ್ತೀವಿ, ಪ್ರಹ್ಲಾದ ಮತ್ತು ಹಿರಣ್ಯಕಶಿಪು. ಪ್ರಹ್ಲಾದ ತಂದೆಯ ಮಾತನ್ನು ಕೇಳಲಿಲ್ಲ. ತಂದೆ ಏನು ಹೇಳ್ತಾ ಇದ್ದ ಪ್ರಹ್ಲಾದನಿಗೆ? ವಿಷ್ಣು ಮಂತ್ರವನ್ನು ಜಪಿಸೋದು ಬಿಟ್ಟು ನನ್ನ ಮಂತ್ರವನ್ನು ಜಪಿಸು ಅಂತಾನೆ. ಪ್ರಹ್ಲಾದ ಏನು ಮಾಡ್ತಾ ಇದ್ದ? ಓಂ ನಮೋ ಭಗವತೆ ವಾಸುದೇವಾಯ ಅಂತ ಜಪ ಮಾಡ್ತಾ ಇದ್ದ. ಅದು ಹಿರಣ್ಯಕಶಿಪು ಹೇಳ್ತಾನೆ, ಇಲ್ಲ ಮಂತ್ರ ಚೇಂಜ್ ಮಾಡು, ಓಂ ಹಿರಣ್ಯಕಶಿಪುವೇ ನಮಃ.
ಈ ಮಂತ್ರ ಜಪ ಮಾಡಬೇಕು ಅಂತ ಪ್ರಹ್ಲಾದ್ ಹೇಳ್ತಾನೆ ಇಲ್ಲ. ನಾನು ನನ್ನ ಗುರುಗಳಿಂದ ಕಲಿತಿದ್ದೀನಿ, ನಾರದ ಮುನಿಗಳಿಂದ ಏನು ಕಲಿತಿದ್ದೀನಿ ಅಂದರೆ ನಾವೆಲ್ಲರೂ ಭಗವಂತನ ವಾಸುದೇವನ ಸ್ಮರಣೆ ಮಾಡಬೇಕು ಅಂತ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನ ಯದಿ ಪುಂಸಾರ್ಪಿತ ವಿಷ್ಣು ಭಕ್ತಿಷ್ಠೇ ನವಲಕ್ಷಣ ಕ್ರಿಯೇದ ಭಗವತ್ಯರ್ಥ ತನ್ಮನ್ಯೇಧೀತಮುತ್ತಮಂ. ಪ್ರಹ್ಲಾದ ತಮ್ಮ ತಂದೆಗೆ ಹೇಳ್ತಾನೆ, ನವವಿಧ ಭಕ್ತಿಯನ್ನು ನಾವು ಭಗವಂತ ವಿಷ್ಣುವಿಗೆ ಸಮರ್ಪಿಸಬೇಕು ಅಂತ. ಎಲ್ಲರೂ ಭಕ್ತಿ ಮಾಡ್ತಾರೆ, ಆದರೆ ವಿಷ್ಣುವಿಗೆ ಭಕ್ತಿ ಮಾಡಬೇಕು. ದೇಶಭಕ್ತಿ, ಮಾತೃಭಕ್ತಿ, ಮಿತ್ರಭಕ್ತಿ, ನಮ್ಮ ಕುಲಭಕ್ತಿ, ಎಲ್ಲ ಸಾಕಷ್ಟು ಭಕ್ತಿಗಳಿವೆ. ಕ್ರಿಕೆಟ್ ಭಕ್ತಿ, ಫುಟ್ಬಾಲ್ ಭಕ್ತಿ ಕೇಳ್ತಾರಲ್ಲ. ಶ್ರವಣಂ ಕೀರ್ತನ ವಿಷ್ಣು ಸ್ಮರಣಂ. ವಿ ಶುಡ್ ಥಿಂಕ್ ಆಫ್ ಕೃಷ್ಣ, ಚಾಂಟ್ ಕೃಷ್ಣಸ್ ನೇಮ್ ಆ್ಯಂಡ್ ವರ್ಷಿಪ್ ಕೃಷ್ಣ, ರಿಮೆಂಬರ್ ಕೃಷ್ಣ. ಬಟ್ ಈಗ ಜನ ಏನು ಮಾಡ್ತಾರೆ? ಶ್ರವಣಂ ಕ್ರಿಕೆಟ್, ಸ್ಮರಣಂ ಕ್ರಿಕೆಟ್, ವಂದನಂ ಕ್ರಿಕೆಟ್ ಸ್ಟಾರ್ಸ್ or politician. But we should replace everything with Krishna. Vishnu should be in the center, or Rama should be in the center. ಆಗ ಅದು ಸರಿಯಾಗುತ್ತೆ. ಅದು ನಿಜವಾದ ಭಕ್ತಿ. ಎಲ್ಲಾದರೆ ಭಕ್ತಿ ಸುಳ್ಳಾಗುತ್ತೆ. ಓಕೆ. ಸೊ ಇಲ್ಲಿ ರಾಮಚಂದ್ರರು ತಮ್ಮ ಧರ್ಮಿಷ್ಠರಾದಂತಹ ತಂದೆ ಮಾತನ್ನು ನಾವು ಕೇಳಬೇಕು. ರೈಟ್. ಸೊ ಹಿ ವೆಂಟ್ ಟು ದ ಫಾರೆಸ್ಟ್. ಕಾಡಿಗೆ ಹೋಗ್ತಾರೆ. ಈಗ ಸುಮಂತ್ರ ಅವರನ್ನು ಕಾಡಲ್ಲಿ ಬಿಟ್ಟಿದ್ದಾನೆ. ಅಯೋಧ್ಯಾವಾಸಿಯರೆಲ್ಲರೂ ಅವರನ್ನು ಹಿಂಬಾಲಿಸ್ತಾ ಇದ್ರು. ಹಿಂಬಾಲಿಸಿಕೊಂಡು ತಮಸಾ ನದಿಯವರೆಗೂ ಬರ್ತಾರೆ. ಅಲ್ಲಿ ಒಂದು ದಿನ ಒಂದು ರಾತ್ರಿ ಅಲ್ಲೇ ಹಾಲ್ಟ್ ಮಾಡ್ತಾರೆ. ಸೀತಾರಾಮ ಲಕ್ಷ್ಮಣಲ್ಲೇ ನದಿಯ ತಟದಲ್ಲಿ ಮಲಗಿದ್ರು. ಎಲ್ಲ ಅಯೋಧ್ಯವಾಸಿಯರು ಮಲಗಿದ್ರು. ಮುಂಜಾನೆ ಬೇಗ ಎದ್ದು ಬಿಡ್ತಾರೆ ಸೀತಾರಾಮ ಲಕ್ಷ್ಮಣ. ಸುಮಂತ್ರನಿಗೆ ಕರೀತಾರೆ, ಎಲ್ಲರೂ ಮಲಗಿದ್ದಾರೆ, ಬೇಗ ನಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗಿ, ಯಾರು ಗೊತ್ತಾಗದೇ ಇರುವ ಹಾಗೆ, ದಾರಿ ತಿಳಿದೇ ಇರುವ ಹಾಗೆ ರಥವನ್ನು ಓಡಿಸು. ಸ್ವಲ್ಪ ದೂರ ಹೀಗೆ ಹೋಗು, ನಂತರ ವಾಪಸ್ ಬಾ, ಹೀಗೆ ಹೋಗು, ಹೀಗೆ ಹೋಗು, ಜನರನ್ನು ಕನ್ಫ್ಯೂಸ್ ಮಾಡಿ ನಮ್ಮನ್ನು ಕಾಡಿಗೆ ಕರ್ಕೊಂಡು ಹೋಗುವಂತ ಸುಮಂತ್ರನಿಗೆ ಹೇಳ್ತಾರೆ. ಸುಮಂತ್ರ ದಿವ್ಯವಾದ ರಥದ ಮೇಲೆ ಆರೂಢನಾಗಿ ಸೀತಾರಾಮ ಲಕ್ಷ್ಮಣರನ್ನು ನದಿಯನ್ನು ದಾಟಿಸಿ ಫೈನಲಿ ಅವರು ಗಂಗಾ ನದಿಯ ತಟ್ಟದವರೆಗೂ ಬರ್ತಾರೆ. ಗಂಗಾ ಶೋ. ಅಲ್ಲಿ ಒಬ್ಬ ಮಹಾಭಕ್ತನಿದ್ದ. ಅವ್ರ ಹೆಸರು ಯಾರು ಗೊತ್ತಾ? ಅವ್ರ ಹೆಸರೇನು? ನಿಷಾಢರಾಜ ಗುಹ. ಚಿತ್ರ ಹಾಕಿನ. ಸೊ ನದಿಯ ತಟಕ್ಕೆ ಬಂದಾಗ ನಿಷಾಢರಾಜ ಗುಹ ಅಲ್ಲಿ ಬಂದು ಅವರನ್ನು ಸ್ವಾಗತಿಸ್ತಾನೆ. ನಿಷಾಢರಾಜ ಮತ್ತು ದಶರಥ ಮಹಾದೇವ ತುಂಬ ಮಿತ್ರರಾಗಿದ್ದರು. ಸೊ ನಿಷಾಢರಾಜನನ್ನು ರಾಮಚಂದ್ರರು ತುಂಬ ಪ್ರೀತಿಸ್ತಾ ಇದ್ರು. ಸೊ ನಿಷಾಢರಾಜ ಅವರಿಗೆ ಒಳ್ಳೆಯ ಸ್ವಾಗತವನ್ನು ಸಲ್ಲಿಸ್ತಾನೆ. ಅವರಿಗೆ ಎಲ್ಲ ಉಪಚಾರಗಳನ್ನು ಸಲ್ಲಿಸ್ತಾನೆ. ನಂತರ ರಾಮಚಂದ್ರ ಅವ್ರ ಜೊತೆ ತುಂಬ ಹೊತ್ತು ಮಾತಾಡ್ತಾರೆ. ನಂತರ ಅಲ್ಲೇ ಒಂದು ರಾತ್ರಿ ವಿಶ್ರಾಂತಿ ಪಡಿತಾರೆ. ಸೊ ವಿಶ್ರಾಂತಿ ಪಡೆದಕ್ಕೆ ಮುಂಚೆ ನಿಷಾಢರಾಜ, ನಾನು ಎಲ್ಲ ಸ್ವಾದಿಷ್ಟವಾದ ಅಡಿಗೆಯನ್ನು ಮಾಡಿ ತಂದಿದ್ದೀನಿ, ದಯವಿಟ್ಟು ಸ್ವೀಕರಿಸಿ. ಹಿ ವಾಸ್ ಎ ಕಿಂಗ್, ಸೊ ಹಿ ಮೇಡ್ ಆಲ್ ಅರೇಂಜ್ಮೆಂಟ್ಸ್. ಆಗ ರಾಮಚಂದ್ರ ಹೇಳ್ತಾರೆ, ಇಲ್ಲ, ನಾನು ವನವಾಸದಲ್ಲಿದ್ದೀನಿ. ಸೊ ನಾನು ವನವಾಸದ ವ್ರತವನ್ನು ಪಾಲಿಸಬೇಕು. ಸೊ ಈ ಸ್ವಾದಿಷ್ಟ ವ್ಯಂಜನವನ್ನು ನಾನು ಸ್ವೀಕರಿಸಬೇಕಾಗಲ್ಲ, ಕಂದಮೂಲವನ್ನು ಕೊಡು ಅಂತ. ಸೊ ಕಂದಮೂಲವನ್ನು ಸ್ವೀಕರಿಸಿ ಅವರು ಮಲಗ್ತಾನೆ. ಆದರೆ ಈ ಮಾಡಿ ಅಡುಗೆಯನ್ನೆಲ್ಲ ಸ್ವಾದಿಷ್ಟವಾದನ್ನೆಲ್ಲ ನಾನು ಕುದುರೆಗಳಿಗೆ ತಿನ್ನಿಸಿ. ಕುದುರೆಗಳು ದಶರಥ ಮಹಾರಾಜನ ತುಂಬ ಪ್ರಿಯವಾದ ಕುದುರೆಗಳು, ದ ವೆರಿ ಡಿಯರ್ ಟು ದಶರಥ, ಗಿವಿಂಟು ನನಗೆ. ಸೊ ಅದನ್ನೆಲ್ಲ ಕುದುರೆಗಳಿಗೆ ಕೊಡುವಂತ. ಮತ್ತು ಸೀತಾರಾಮ ಲಕ್ಷ್ಮಣರಿಗೆ ಮಲಗೋದಕ್ಕೆ ಒಳ್ಳೆ ಹಾಸಿಗೆಯನ್ನು ಅರೇಂಜ್ ಮಾಡಿದ್ದ. ರಾಮ ಹೇಳ್ತಾನೆ, ಇಲ್ಲ, ನಾನು ನೆಲದ ಮೇಲೆ ಮಲಗ್ತೀನಿ, ವನವಾಸದಲ್ಲಿ ಐಷಾರಾಮಿ ಜೀವನ ನಡೆಸಬಾರ್ದು, ನಾನು ನೆಲದ ಮೇಲೇ ಮಲಗ್ತೀನಿ ಅಂತ ಮಾಡ್ತಾರೆ.
ಬೆಳಿಗ್ಗೆ ಆದಮೇಲೆ ನಿಷಾದ ರಾಜನಿಗೆ ರಿಕ್ವೆಸ್ಟ್ ಮಾಡ್ತಾರೆ, ನಮ್ಮನ್ನು ಗಂಗಾ ನದಿಯನ್ನು ಪಾರು ಮಾಡೋದು, ಟೇಕ್ ಅಸ್ ಅಕ್ರಾಸ್ ದ ಗಂಗಾ ನದಿ ಅಂತ. It's a very beautiful photo. I'll just try to show you. ಸೊ ನದಿಯನ್ನು ದಾಟಿಸುವಂತ ರಿಕ್ವೆಸ್ಟ್ ಮಾಡ್ತಾರೆ. ಆಗ ನಿಷಾದ ರಾಜ ಒಂದು ರಿಕ್ವೆಸ್ಟ್, ಅವರು ಒಂದು ಕೋರಿಕೆ ಕೊಡ್ತಾರೆ. ಅದೇನು, ದಯವಿಟ್ಟು ನಿಮ್ಮ ಪಾದ ಸೇವೆ ಮಾಡುವಂತಹ ಅವಕಾಶ ಕೊಡಿ ಅಂತ. ರಾಮಚಂದ್ರ ಹೇಳ್ತಾರೆ, ಯಾಕೆ ನಾನು ನಿಮ್ಮ ಪಾದವನ್ನು ತೊಳಿಬೇಕು, ನನ್ನ ದೋಣಿ ಏರೋ ಮುಂಚೆ ನಿಮ್ಮ ಪಾದವನ್ನು ತೊಳಿಬೇಕು. ಯಾಕೆ? ನೀವು ಶಾಪಗ್ರಸ್ತಳಾದ ಅಹಲ್ಯೆಯನ್ನ ಉದ್ಧಾರ ಮಾಡಿದ್ದೀರ. ನಿಮ್ಮ ಪಾದ ಸ್ಪರ್ಶದಿಂದ ಅಹಲ್ಯೆ, ನಿಮ್ಮ ಪಾದದ ರಜದ ಸ್ಪರ್ಶದಿಂದ ಕಲ್ಲಾಗಿದ್ದಂತಹ ಅಹಲ್ಯೆ ಅವಳಿಗೆ ಮುಕ್ತಿ ಸಿಕ್ತು. ಸೊ ನಿಮ್ಮ ಪಾದ ಧೂಳಿಯ ಸ್ಪರ್ಶದಿಂದ ಪವಾಡಗಳಾಗ್ತವೆ, ಚಮತ್ಕಾರಗಳಾಗ್ತವೆ. ಒಂದು ವೇಳೆ ನನ್ನ ಅಡುಗೆಗೆ ಏನಾದ್ರು ಆಗ್ಬಿಟ್ರೆ ದಯವಿಟ್ಟು ನಿಮ್ಮ ಪಾದ ತೊಳೆಯುವ ಒಂದು ಅವಕಾಶಗಳೆಲ್ಲ ಧೂಳನ್ನು ತೆಗೆದುಕೊಡ್ತೀನಿ, ನಂತರ ನಾನು ಅಡುಗೆ ನೀರಿ ಧೂಳಿಯ ನೀರಿ ಅಂತ. ಸೊ ಒಂದು ನೆಪ ಅಷ್ಟೇ ಪಾದ ಪೂಜೆ ಮಾಡೋದಕ್ಕೆ. ಸೊ ಪಾದ ಪೂಜೆಯನ್ನು ಮಾಡಿ ನಿಷಾದ ರಾಜ ಶರಣಾಮೃತವನ್ನು ಸ್ವೀಕರಿಸಿ, ನಿಷಾದ ರಾಜ ಹೇಳ್ತಾನೆ, ನಿಮ್ಮ ಪಾದದಿಂದಲೇ ಗಂಗೆ ಬಂದಿದ್ದಾಳೆ, ಅಂತಹ ನಿಮ್ಮ ಪಾದವನ್ನು ತೊಳೆಯುವ ಅವಕಾಶವನ್ನು ಒದಗಿಸಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಸೊ ರಾಮಚಂದ್ರರು ಅನುಮತಿ ಕೊಡ್ತಾರೆ, ಅವರಿಗೆ ಆಶೀರ್ವದಿಸ್ತಾರೆ. ನಂತರ ದೋಣಿಯನ್ನು ಹೇಳ್ತಾರೆ, ದೋಣಿಯಲ್ಲಿ ಗಂಗಾ ನದಿಯನ್ನು ಕ್ರಾಸ್ ಮಾಡಿ ಇನ್ನೊಂದು ತಟಕ್ಕೆ ಬರ್ತಾರೆ. ಆಗ ನಿಷಾದ ರಾಜನಿಗೆ ರಾಮಚಂದ್ರ ಹೇಳ್ತಾರೆ, ನೀನು ವಾಪಸ್ ಹೋಗಿ 14 ವರ್ಷದ ನಂತರ ಮತ್ತೆ ಬರ್ತೀನಿ, ಅದು ಭೇಟಿಯಾಗ. ಸೊ ನಿಷಾದ ರಾಜ ರಿಟರ್ನ್ಸ್ ಬ್ಯಾಕ್. ಸೀತಾರಾಮ ಲಕ್ಷ್ಮಣರು ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಹತ್ತಿರದಲ್ಲಿ ಭರದ್ವಾಜ ಮುನಿಗಳ ಆಶ್ರಮವಿತ್ತು. ಸೊ ಭರದ್ವಾಜ ಮುನಿಗಳ ಆಶ್ರಮಕ್ಕೆ ಅವರು ಆಗಮಿಸ್ತಾರೆ. ಭರದ್ವಾಜ ಮುನಿಗಳನ್ನು ಸ್ವಾಗತಿಸ್ತಾರೆ. ನೀವು ಇಲ್ಲೇ ಇರಿ ಅಂತ ಆಮಂತ್ರಣ ಕೊಡ್ತಾರೆ. 14 years ಇಲ್ಲೇ ಎದ್ಬಿಡ್ರಿ. ಆಗ ರಾಮಚಂದ್ರ ಹೇಳ್ತಾರೆ, ಇಲ್ಲ, ಇದು ಅಯೋಧ್ಯೆಗೆ ತುಂಬ ಹತ್ತಿರ, ನಾನು ಇಲ್ಲೇ ಇದ್ದೀನಿ ಅಂತ ಗೊತ್ತಾದರೆ ಜನ ಬರ್ತಾರೆ, ಜನ ಬಂದು ನಿಮ್ಗೆ ತುಂಬ ಡಿಸ್ಟರ್ಬ್ ಮಾಡ್ತಾರೆ. ನೀವೆಲ್ಲ ಅರೇಂಜ್ಮೆಂಟ್ ಮಾಡಬೇಕಾಗುತ್ತೆ. ಸೊ ನಾನು ದೂರ ಹೋಗ್ತೀನಿ, ನಿರ್ಜನ ಪ್ರದೇಶದಲ್ಲಿ ಕಾಡಿನಲ್ಲಿ ನಾನು ವಾಸ ಮಾಡ್ತೀನಿ, ಅಂಥ ಜಾಗ ಯಾವುದಾದ್ರು ಇದ್ದರೆ ದಯವಿಟ್ಟು ತಿಳಿಸಿ ಅಂತ ಕೇಳ್ತಾರೆ. ಆಗ ಭರದ್ವಾಜ ಮುನಿಗಳು ಹೇಳ್ತಾರೆ, ಒಳ್ಳೆ ಜಾಗ ಇದೆ, ಈ ದಕ್ಷಿಣ ದಿಕ್ಕಿನಲ್ಲಿ ಹೋದರೆ ಚಿತ್ರಕೂಟ ಅನ್ನುವ ಒಂದು ಸ್ಥಳ ಇದೆ. ಚಿತ್ರಕೂಟ ಪರ್ವತದಲ್ಲಿ ತುಂಬ ಸುಂದರವಾದ ಜಾಗ ಅದು. ಅಲ್ಲಿ ಮಂದಾಕಿನಿ ಗಂಗಾ ನದಿ ಹರಿತಾಳೆ, ಮಂದಗತಿಯಲ್ಲಿ ಹರಿಕೊಂಡು ಹೋಗ್ತಾಳೆ. ಅಲ್ಲಿ ಒಳ್ಳೆ ಗಿಡ ಮರಗಳು, ಹಣ್ಣುಗಳು, ಪಕ್ಷಿಗಳು, ಸುಂದರವಾದ ವಾತಾವರಣ, ತುಂಬ ಗಾಳಿ ಬೀಸುತ್ತೆ. ಅಲ್ಲಿ ನೀವು ಒಂದು ಪರ್ಣಕುಟೀರವನ್ನು ಕಟ್ಟಿ ಅಲ್ಲಿ ನೀವು ವಾಸ ಮಾಡಿ ಅಂತ ಹೇಳ್ತಾರೆ, ಸೂಚನೆ ಕೊಡ್ತಾರೆ. ಆಗ ರಾಮಚಂದ್ರರು ಸರಿ ಅಂತ ಹೋಗ್ತಾರೆ. ಈಗ ಪ್ಲೇಸ್ ಚಿತ್ರಕೂಟ. ಯಾರಾದ್ರೂ ಹೋಗಿದ್ದೀರಾ ಚಿತ್ರಕೂಟಕ್ಕೆ? ಚಿತ್ರಕೂಟ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಬಾರ್ಡರ್, ಜಸ್ಟ್ ಒಂದು ಬಾರ್ಡರ್. ಸುಮಾರು 10 ವರ್ಷದಿಂದ ಹೋಗಿದ್ದೆ ಅಲ್ಲಿ ಚಿತ್ರಕೂಟೆ. 4-5 ದಿನ ಅಲ್ಲಿ ಮಂದಾಕಿನಿ ಗಂಗಾ ನದಿ, ಅಲ್ಲಿ ಸ್ನಾನ ಮಾಡಿದ್ವಿ. ನದಿ ಪಕ್ಕದಲ್ಲಿ ನಾವು ವಾಸ ಮಾಡಿದ್ವಿ. ಹತ್ತಿರದಲ್ಲಿ ಅತ್ರಿ ಮತ್ತು ಅನಸೂಯ ದಂಪತಿಗಳು, ಋಷಿಗಳು ತಪಸ್ಸು ಮಾಡಿದಂತಹ ಸ್ಥಳ ಇದು. ಬೆಟ್ಟದ ಮೇಲಿದೆ. ಅಲ್ಲಿ ಸೀತಾದೇವಿ ಅನಸೂಯ ದೇವಿಗೆ ಭೇಟಿಯಾಗಿ ಅನಸೂಯ ದೇವಿಯಿಂದ ಪತಿವ್ರತ ನಾರಿಯ ಕರ್ತವ್ಯ ಏನು ಅನ್ನೋದ್ರ ಬಗ್ಗೆ ಜ್ಞಾನವನ್ನು ಪಡೆದುಕೊಳ್ತಾಳೆ. ಅನಸೂಯ
ದೇವಿಯಿಂದ. ಹತ್ತಿರದಲ್ಲಿಯೇ ಇನ್ನೊಂದು ಗುಹೆ ಇದೆ, ಗುಪ್ತ ಗೋದಾವರಿ ಅಂತ, ಒಂದು ಸುಂದರವಾದ ಸ್ಥಳ ಗುಪ್ತ ಗೋದಾವರಿ. ಆ ಗುಹೆ ಒಳಗಡೆ ಪ್ರವೇಶ ಮಾಡಬೇಕು. ಒಳಗಡೆ ಗೋದಾವರಿ ನದಿಯ ಉದ್ಗಮ ಸ್ಥಳ ಇದೆ, ಗುಪ್ತ ಗೋದಾವರಿ. ಒಳಗಡೆ ಹೋಗುವಾಗ ಸ್ವಲ್ಪ ನೀರಲ್ಲೇ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಒಳಗಡೆನೆ ಒಂದೇ ಕಲ್ಲಿನಲ್ಲಿ ಗುಫೆಯನ್ನು ಕೆತ್ತಿದ್ದಾರೆ, ಸಿಂಗಲ್ ಸ್ಟೋನ್ ಗುಫಾ. ಇನ್ಸೈಡ್ ಇಸ್ ಲೈಕ್ ಬಿಗ್ ಬಿಲ್ಡಿಂಗ್, ಇನ್ಸೈಡ್ ಗುಫಾ, ಗುಪ್ತ ಗೋದಾವರಿ. ಹತ್ತಿರದಲ್ಲಿಯೇ ಕಾಮಗಿರಿ ಪರ್ವತ ಅಂತ ಒಂದು ಪರ್ವತ ಇದೆ. ಹೇಗೆ ಬೃಂದಾವನದಲ್ಲಿ ಗೋವರ್ಧನ ಪರ್ವತ ಇದೆ, ಚಿತ್ರಕೂಟದಲ್ಲಿ ಕಾಮಗಿರಿ ಪರ್ವತ. ಕಾಮಗಿರಿ ಪರ್ವತದ ಮೇಲೆ ಲಕ್ಷ್ಮಣ ಕುಳಿತುಕೊಂಡು ವೀರಾಸನದಲ್ಲಿ ಕುಳಿತುಕೊಂಡು ರಕ್ಷಣೆ, ಸೆಕ್ಯೂರಿಟಿ ಮಾಡ್ತಾರೆ. ಸೀತಾರಾಮನಿಗೆ ಏನು ತೊಂದರೆ ಆಗಬಾರ್ದು, ಯಾರು ರಾಕ್ಷಸರ ಹತ್ರ ಬರಬಾರ್ದು ಅಂತ ಅಲ್ಲಿ ಕೂತ್ಕೊಂಡು ಅವರು ರಕ್ಷಣೆ ಕೊಡ್ತಾ ಇದ್ರು. ಸೊ ಲಕ್ಷ್ಮಣ ಚಿತ್ರಕೂಟ ಪರ್ವತದಲ್ಲಿ ಪರ್ಣ ಕುಟೀರವನ್ನು ಕಟ್ತಾನೆ. ಅಲ್ಲಿದ್ದಂಥ ಹುಲ್ಲಿನಿಂದ ಒಂದು ಕುಟೀರವನ್ನು ಕಟ್ಟಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾನೆ. ಸೊ ಲಕ್ಷ್ಮಣ ಕೂಡ ಒಂದು ವ್ರತವನ್ನು ತಗೊಂಡಿದ್ದ, 14 ವರ್ಷ. ಯಾವ ವ್ರತ ತಗೊಂಡಿದ್ದ ಅಂದರೆ 14 ವರ್ಷ ನಾನು ನಿದ್ದೆ ಮಾಡೋದಿಲ್ಲ. 14 ವರ್ಷ ನಿದ್ರೆ ಮಾಡಲೇ ಇಲ್ಲ, ಹಗಲು ರಾತ್ರಿ. ಇಟ್ ವಾಸ್ ಆಲ್ವೇಸ್ ಅವಿಂಗ್. ಯಾಕೆಂದರೆ ಸೀತಾರಾಮರ ಸೇವೆಯನ್ನು ಮಾಡೋದಿಲ್ಲ. ಡೇ ಟೈಮಲ್ಲಿ ಹಲವಾರು ಸೇವೆಗಳನ್ನು ಮಾಡ್ತಾಯಿದ್ರು. ಕಂದಮೂಲನ ಸಂಗ್ರಹಿಸಿ ತಗೊಂಡ್ಬರುವುದು, ಮತ್ತು ಕೆಲವೊಮ್ಮೆ ರಾತ್ರಿ ಸೆಕ್ಯೂರಿಟಿ ಗಾರ್ಡ್ ಸರ್ವಿಸ್ ಮಾಡ್ತಾಯಿದ್ರು. ಸೀತಾರಾಮರು ಮಲಗಿದಾಗ ಯಾರು ರಾಕ್ಷಸರು ಬರಬಾರ್ದು, ಪ್ರಾಣಿಗಳು ಬರಬಾರ್ದು ಅಂತ ಅವರು ಸೆಕ್ಯೂರಿಟಿ ಮಾಡ್ತಾಯಿದ್ರು. ಸೊ ಈ ರೀತಿ 14 ವರ್ಷ ಅವರು ಮಲಗಲಿಲ್ಲ. ನಿದ್ರಾದೇವಿಗೆ ಪ್ರಾರ್ಥನೆ ಮಾಡಿದ್ರು, ನನಗೆ ಡಿಸ್ಟರ್ಬ್ ಮಾಡಬೇಡ ನೀನು. ಶ್ರೀಲ ಪ್ರಭುಪಾದರು ಕೂಡ ಇದೇ ರೀತಿ ಪ್ರಾರ್ಥನೆಯನ್ನು ಮಾಡಿದ್ರಂತೆ, ನಿದ್ರಾದೇವಿ ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ. ಸೊ ಶೀಲ ಪ್ರಭುಪಾದರು ಕೂಡ ಕೇವಲ 3 ಗಂಟೆ ಮಲಗ್ತಾ ಇದ್ರು. ಇಸ್ಕಾನಿನ ಸಂಸ್ಥಾಪಕಾಚಾರ್ಯರು ರಾತ್ರಿ 1 ಗಂಟೆಯಿಂದ 5 ಗಂಟೆವರೆಗೆ ಮಾತ್ರ. 1 o'clock to 4 or 5 o'clock. Sorry, 1 o'clock used to get up. 10 o'clock to 1 o'clock used to sleep. ಯಾವಾಗ ಮಲಗ್ತಾ ಇದ್ರು? ನೈಟ್ 10 o'clock to 1 o'clock. 1 o'clock to 5 o'clock used to translate books. ಬೆಳಿಗ್ಗೆ 1 ಗಂಟೆಯಿಂದ 5 ಗಂಟೆವರೆಗೆ ಏನು ಮಾಡ್ತಾಯಿದ್ರು? ಗ್ರಂಥ ಬರೀತಾ ಇದ್ರು. ಭಗವದ್ಗೀತಾ, ಶ್ರೀಮದ್ ಭಾಗವತ, ಚೈತನ್ಯ ಚರಿತಾಮೃತವನ್ನು ಟ್ರಾನ್ಸ್ಲೇಟ್ ಮಾಡ್ತಾಯಿದ್ರು. ಸೊ ನಿದ್ರಾದೇವಿ ಪ್ರಾರ್ಥನೆ ಮಾಡಿದ್ರು, ನನಗೆ ಡಿಸ್ಟರ್ಬ್ ಮಾಡಬೇಡ, ತುಂಬ ಕೆಲಸ ಇದೆ, ತುಂಬ ಕೆಲಸ ಮಾಡಬೇಕು ಅಂತ. 70 ವರ್ಷದ ವಯಸ್ಸಿನಲ್ಲಿ ಅವರು ಅಮೆರಿಕಾಗೆ ಹೋಗಿ ಅಲ್ಲಿ ಇಸ್ಕಾನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ವೈದಿಕ ಧರ್ಮದ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅಲ್ಲಿ ಪ್ರಚಾರ ಮಾಡಿದ್ದಾರೆ. 10 ವರ್ಷದಲ್ಲಿ ಸುಮಾರು 80 ಪುಸ್ತಕಗಳನ್ನು ಬರೆದಿದ್ದಾರೆ. 108 ಇಸ್ಕಾನ್ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ವೆರಿ ಟ್ರಮೆಂಡಸ್ ಟಾಸ್ಕ್, ಅಮೇಝಿಂಗ್ ಟಾಸ್ಕ್ ಅಂತ. ಅದು ಶೀಲ ಪ್ರಭುಪಾದರ ಒಂದು ಸಾಧನೆ, ಮಹಾ ಸಾಧನೆ. ಸೊ ಸೀತಾರಾಮ ಲಕ್ಷ್ಮಣರು ಅವರು ಹೋದರು. ಚಿತ್ರಕೂಟದಲ್ಲಿ ಅವರು ವಾಸ ಮಾಡ್ತಿದ್ರು. ಭರದ್ವಾಜ ಮುನಿಗಳ ಆಶ್ರಮ ಇದು. ಭರದ್ವಾಜ ಮುನಿಗಳ ಆಶ್ರಮದಿಂದ ಅವರು ಚಿತ್ರಕೂಟಕ್ಕೆ ಬರ್ತಾರೆ. ಸುಂದರವಾದ ಜಾಗ ಚಿತ್ರಕೂಟ, ಅಲ್ಲೇ ವಾಸ ಮಾಡ್ತಾಯಿದ್ರು. ಈಗ ಅಯೋಧ್ಯೆಯಲ್ಲಿ ಏನಾಗ್ತಾ ಇದೆ? ಅಯೋಧ್ಯ ದಶರಥ ಮಹಾರಾಜರು ವಿರಹದಲ್ಲಿದ್ದಾರೆ. ಇಸ್ ಇನ್ ವಿರಹ ಆಫ್ ರಾಮ. ರಾಮ 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 ಅಂತ ಅವರು ಕೊರಗ್ತಾ ಇದ್ದಾರೆ. ಭರತ ಮಹಾರಾಜರಿಗೆ ಕನಸು ಬಂತು, ಕೆಟ್ಟ ಕನಸು ಬಂತು, ಏನೋ ಕೆಟ್ಟದಾಗಿದೆ ಅನ್ನೋ ಒಂದು ಸೂಚನೆ. ತಕ್ಷಣ ಭರತ ಎದ್ದು ಶತ್ರುವಿನ ಕರೀತಾನೆ, ಏನೋ ಒಂದು ಅನಾಹುತ ಆಗ್ತಾ ಇದೆ, ದಯವಿಟ್ಟು ನಾವು ಬೇಗ ಅಯೋಧ್ಯೆಗೆ ಹೋಗೋಣ ಅಂತ ರೆಡಿ ಆಗ್ತಾರೆ. ಸೊ ಭರತ ಶತ್ರುನ ತುಂಬ ವೇಗವಾಗಿ ಬೇಗನೆ ಅಯೋಧ್ಯೆಗೆ ಬಂದ್ಬಿಡ್ತಾರೆ. ಅಯೋಧ್ಯೆಗೆ ಬಂದಾಗ ಎಲ್ಲ ಅಯೋಧ್ಯ ವಾಸಿಯರು ತುಂಬ ಶೋಕದಲ್ಲಿದ್ದರು, ಶೋಕಗ್ರಸ್ತರಾಗಿದ್ದರು. ಎಲ್ಲರ ಮುಖ ಒಣಗೋಗಿತ್ತು, ಕಣ್ಣಲ್ಲಿ ನೀರು ಹಾಕ್ತಾ ಇದ್ರು. ಆ್ಯಂಡ್ ದೇ ಆರ್ ವೆರಿ ಡಿಸ್ಟರ್ಬ್. ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಬಿಟ್ಟಿದ್ರು.
ಏನು ಮಾಡೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಬೆಳಿಗ್ಗೆ ಸ್ನಾನ ಮಾಡೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ, ಪೂಜೆ ಮಾಡೋಕ್ಕೆ ಮನಸ್ಸಾಗ್ತಿಲ್ಲ, ಏನು ಮಾಡಿ ತಿನ್ನೋದಕ್ಕೆ ಮನಸ್ಸಾಗ್ತಾ ಇಲ್ಲ. ರಾಮ ಕಂದಮೂಲವನ್ನು ತಿಂತಾ ಇದ್ದಾನೆ. ನಾವು ಹೇಗೆ ಅಡುಗೆ ಮಾಡಿ ಅನ್ನ ಸಾರು ಪಾಯಸವನ್ನು ತಿನ್ನಬೇಕು, ಇಲ್ಲ ಏನು ಮಾಡೋದಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಅವರು. ತುಂಬ ಪ್ರಾಣವೇ ಹೋಗಿತ್ತಲ್ಲ. ರಾಮಚಂದ್ರ ಪಂಚಪ್ರಾಣನಾಗಿದ್ದ, ಎಲ್ಲರ ಪ್ರಾಣ. ಸೊ ಭರತ ಮಹಾರಾಜರು ಬಂದ ತಕ್ಷಣ ಸೆಕ್ಯೂರಿಟಿ ಗಾರ್ಡ್ ನೋಡ್ತಾರೆ. ಭರತ ಮಹಾರಾಜ ಕುದುರೆ ಮೇಲೆ ಬರ್ತಾ ಇದ್ರು ಭರತರು. ಸೆಕ್ಯೂರಿಟಿ ನೋಡಿ, ಬಂದ ನೋಡು, ಎಲ್ಲದಕ್ಕೆ ಮೂಲ ಕಾರಣ. ನೋ ರಿಸೆಪ್ಷನ್. ಭರತ ಬಂದ ತಕ್ಷಣ ನೀವು ನೋಡು, ಎಲ್ಲದಕ್ಕೂ ಮೂಲ ಕಾರಣ ಇವನೇ. ಭರತನಿಗೆ ಆಶ್ಚರ್ಯ, ಏನಿದು ಇಂಥ ವ್ಯವಹಾರ. ಮತ್ತೆ ಒಳಗಡೆ ಪ್ರವೇಶ ಮಾಡಿದಾಗ ನಾಗರಿಕರೆಲ್ಲ ನೋಡ್ತಾ ಇದ್ದಾರೆ. ಸಿಟಿಸನ್ಸ್ ಆರ್ ಆಲ್ ವಾಚಿಂಗ್ ಭರತ. ನಮ್ಮ ದುಃಖಕ್ಕೆ ಮೂಲ ಕಾರಣ ರಾಮಚಂದ್ರರಿಗೆ, ಅವರನ್ನು ಕಾಡಿಗೆ ಕಳಿಸೋದಕ್ಕೆ ಮೂಲ ಕಾರಣ ಇಲ್ಲಿ ಭಾರತ. ಮನಸ್ಸಲ್ಲಿ ಅನ್ಕೊತಾ ಇದ್ರು, ಮಾತಾಡಲಿಲ್ಲ, ಹೇಳಲಿಲ್ಲ. ಭರತ ನೇರವಾಗಿ ನಮ್ಮ ತಾಯಿ ಮನೆಗೆ ಹೋಗ್ತಾನೆ, ಕೈಕೇಯಿ ಮನೆಗೆ. ಕೈಕೇಯಿ ಅವನನ್ನು ಸ್ವಾಗತಿಸ್ತಾನೆ. ಓ ಮಗ, ಬಂದ್ಬಿಟ್ಟಿಯಾ, ಬಾ ಬಾ. ಆಗ ಭರತ ಕೈಕೇಯಿ ಕಟ್ತಾನೆ, ಏನು ಅಯೋಧ್ಯೆಯಲ್ಲಿ ತುಂಬ ವಿಚಿತ್ರವಾಗಿದೆ, ಎಲ್ಲರೂ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ ನನ್ನನ್ನು. ಎಲ್ಲರ ಮನಸ್ಸಲ್ಲಿ ಏನೋ ಕರುಗಿದೆ, ದುಃಖ ಇದೆ, ಏನಾಯ್ತು? ತಂದೆ ಎಲ್ಲ ಆರಾಮಾಗಿದ್ದಾರ? ಆಗ ಕೈಕೇಯಿ ಹೇಳ್ತಾಳೆ, ತಂದೆ ರಾಮನ ವಿರಹದಲ್ಲಿ ತೀರ್ಕೊಂಡ್ಬಿಟ್ಟು. ಈಗ ನೋಡಿ ಫೋಟೋದಲ್ಲಿ ನೋಡ್ತಾ ಇದ್ದಾರೆ. ಪ್ರಭು ರಾಮಚಂದ್ರರ ವಿರಹದಲ್ಲಿ ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ. ಹೌದಾ, ಏನಾಯ್ತು? ರಾಮ ಎಲ್ಲಿ? ರಾಮನನ್ನು ಕರ್ಕೊಂಡ್ಬನ್ನಿ. ರಾಮ ವನವಾಸಕ್ಕೆ ಹೋಗಿದ್ದ. ಹೌದಾ, ಹೇಗೆ? ನಿಮ್ಮ ತಂದೆ 2 ವರವನ್ನು ಕೊಟ್ಟಿದ್ದರು, ನಾನೇ ಬೇಡ್ಕೊಂಡೆ. ನೀನು ರಾಜನಾಗಬೇಕು, ರಾಮ ಕಾಡಿಗೆ ಹೋಗಿ. ಯಾಕೆ ಈ ರೀತಿ ಬೇಡ್ಕೊಂಡೆ? ನೀನು ಇಲ್ಲದೆ ಇರುವಾಗ ರಾಮಚಂದ್ರ ಪಟ್ಟಾಭಿಷೇಕ ಮಾಡಕ್ಕೆ ಹೋಗಿದ್ರು. ಇದರ ಅರ್ಥ ಏನು? ನೀನು ತಂದೆಗೆ ಪ್ರಿಯನಾದವನಲ್ಲ, ರಾಮನ ತುಂಬ ಪ್ರಿಯ. ಅದಕ್ಕೆ ನಾನು ಗೇಮ್ ಚೇಂಜ್ ಮಾಡಿಬಿಟ್ಟೆ. ನೀನು ರಾಜನಾಗಬೇಕು, ರಾಮಚಂದ್ರರು ಕಾಡಿಗೆ ಹೋಗಬೇಕು ಅಂತ ಬೇಡ್ಕೊಂಡೆ. ಅದಕ್ಕೆ ರಾಮನನ್ನು ಕಾಡಿಗೆ ಕಳಿಸಿದ್ದಾರೆ. ಮತ್ತು ನಾನು ನಿನ್ನನ್ನು ರಾಜನಾಗಿ ಘೋಷಣೆ ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ. ನೀನು ರೆಡಿ ಆಗಬೇಕು. ಭರತನಿಗೆ ಇದು ಹಿಡಿಸಲಿಲ್ಲ. ಬೈತಾನೆ ಕೈಕೇಯಿಗೆ, ನೀನು ನನ್ನ ತಾಯಿ ಅನಿಸ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತದೆ. ಎಂತಹ ಕಾರ್ಯ ಮಾಡಿದ್ಯಾ? ನಾನು ಎಂದೂ ರಾಜನಾಗಕ್ಕೆ ಬಯಸಲಿಲ್ಲ. ಯಾಕೆ ನೀನು ಈ ರೀತಿ ಯೋಚನೆ ಮಾಡ್ತಾ ಇದ್ದೆ? ಐ ನೆವರ್ ವಾಂಟೆಡ್ ಟು ಬಿ ಕಿಂಗ್. ಯು ಮೇಡ್ ಎ ಮಿಸ್ಟೇಕ್. ನಿನ್ನ ತಪ್ಪು ಇದು. ಸ್ವಂತ ತಾಯಿ ಕಠೋರ ವಚನಗಳನ್ನ ನುಡಿತಾನೆ. ಆದರೆ ನಾನು ಇದನ್ನೆಲ್ಲ ನಿನಗೋಸ್ಕರ ಮಾಡಿದೆ. ನಾನು ಬರದೆ ಇಲ್ಲ, ನನ್ನ ಆಸೆ ರಾಮನೇ ರಾಜನಾಗಬೇಕಿತ್ತು. ಸೊ ಅದು ಭರತ ಈ ರೀತಿ ತಂದೆ ವಿರಹದಲ್ಲಿ ಮತ್ತು ರಾಮನ ವಿರಹದಲ್ಲಿ ಮೂರ್ಛಿತನಾಗಲಿ ಬಿದ್ದುಬಿಡ್ತಾನೆ. ಈ ಫಾಲ್ಸ್ ಅನ್ಕಾನ್ಷಿಯಸ್. ನಂತರ ಸ್ವಲ್ಪ ಹೊತ್ತಾದ ಮೇಲೆ ಚೇತನ ಬರುತ್ತೆ. ಚೇತನ ಬಂದಮೇಲೆ ದೆನ್ ಮತ್ತೆ ಪ್ರಜ್ಞೆ ಬಂದಾಗ ಮತ್ತೆ ರಾಮ ರಾಮ ಅಂತ ಹೇಳಿ, ಯಾಕೆ ಹೀಗೆ ಮಾಡಿದೆ ಅಂತ ಮತ್ತೆ ಬೈತಾನೆ. ಆಗ ಶತ್ರುಘ್ನ ಹೇಳ್ತಾನೆ, ಇದಕ್ಕೆಲ್ಲ ಮೂಲ ಕಾರಣ ಬೇರೆ ಏನೋ ಇದೆ. ಯಾರು? ಮಂಥರ. ಅವಳನ್ನು ನಾನು ಕೊಂದಾಕ್ತೀನಿ. ಶತ್ರುಘ್ನ ತನ್ನ ಖಡ್ಗವನ್ನು ತೆಗಿದ್ದಾನೆ. ಮಂಥರ ಏನು ಕೊಲ್ಲೋದಿಕ್ಕೆ. ಬರದೇಳನ್ನು ಬೇಡ, ಡೋಂಟ್ ಡೂ ದಿಸ್. ದಿಸ್ ವಿಲ್ ನಾಟ್ ಬಿ ಪ್ಲೀಸಿಂಗ್ ಟು ಲಾರ್ಡ್ ರಾಮ್. ರಾಮನಿಗೆ ಇದು ಗೊತ್ತಾದರೆ ಅವ್ರಿಗೆ ಸಂತೋಷ ಆಗೋದಿಲ್ಲ.
ಈ ರೀತಿ ಮಾಡಬೇಡ ಅಂತ. ಭರತ ವಾಸ್ ಅ ಡಿವೋಟಿ ಆಫ್ ಲಾರ್ಡ್ ರಾಮ. ಯಾವಾಗಲೂ ರಾಮನ ಹೃದಯಕ್ಕೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡ್ತಾ ಇದ್ರು, ವಿರುದ್ಧವಾಗಿ ಏನು ಮಾಡ್ತಾ ಇರಲಿಲ್ಲ. ಈ ರೀತಿ ಇಲ್ಲಿ ಚರ್ಚೆ ನಡೆಯುವಾಗ ಕೌಶಲ್ಯ ದೇವಿಗೆ ಸುದ್ದಿ ಗೊತ್ತಾಯಿತು, ಭರತ ಬಂದಿದ್ದಾನೆ. ಕೌಶಲ್ಯ ದೇವಿ ಬರ್ತಾಳೆ, ಒಂದು ರಾಜ ಬಂದ್ಬಿಟ್ಟಿಯಾ, ಮಾತು ನೋಡಿ, ಓ ಕಿಂಗ್ ವೆಲ್ಕಮ್ ಬ್ಯಾಕ್. ಭರತನಿಗೆ ತುಂಬ ನೋವಾಗುತ್ತೆ, ತಾಯಿ ನಾನೆಂದೂ ರಾಜನಾಗಿ ಬಯಸಲಿಲ್ಲ. ಇದರಲ್ಲಿ ಈ ಸಂಚಿನಲ್ಲಿ ಯಾರು ಕೈವಾಡ ಇದೆಯೋ ಅವರಿಗೆ ಗೋಹತ್ಯೆ ಪಾಪ ತಲುಪಲಿ, ಅವರಿಗೆ ಸುಳ್ಳು ಹೇಳಿದ ಪಾಪ ತಲುಪಲಿ ಅಂತ ತನ್ನ ಪ್ರಾಮಾಣಿಕತೆಯನ್ನು ತೋರಿಸೋದಕ್ಕೆ ಈ ಸ್ಪೀಕ್ಸ್. ಭರತನ ಮಾತನ್ನು ಕೇಳಿ ಕೌಶಲ್ಯಗೆ ವಿಶ್ವಾಸ ಬಂತು, ಓಕೆ ಭರತನ ತಪ್ಪಲ್ಲ ಇದು, ಅವನ ಹೃದಯ ಶುದ್ಧವಾಗಿದೆ, ಅವನಲ್ಲಿ ಯಾವುದೇ ದುರಾಸೆ ಇಲ್ಲ. ಆಗ ವಸಿಷ್ಠರು ಬರ್ತಾರೆ, ಬಂದು ಹೇಳ್ತಾರೆ, ನಿಮ್ಮ ತಂದೆಯನ್ನು ನಾವು ಎಣ್ಣೆಯಲ್ಲಿ ಇಟ್ಟಿದ್ದೀವಿ, ಅವರ ದೇಹವನ್ನು, ಅಂತಿಮ ಸಂಸ್ಕಾರ ಮಾಡಬೇಕು, ನಿಮಗೋಸ್ಕರ ವೇಟ್ ಮಾಡ್ತೇವೆ. ರಾಮ ಇಲ್ಲ, ಅವ್ರಿಗೆ ನೀನೇ ಹಿರಿಯವರು, ನೀನು ಅಂತಿಮ ಸಂಸ್ಕಾರ ಮಾಡುವಂತ. ಅವರು ತುಂಬ ಶೋಕದಲ್ಲಿ ಭರತ ತಂದೆಯ ಅಂತಿಮ ಸಂಸ್ಕಾರವನ್ನು ಮುಗಿಸ್ತಾನೆ. ಮುಗಿಸಿ 13 ದಿವಸ ಎಲ್ಲ ಪೂಜೆಗಳನ್ನೆಲ್ಲ ಮಾಡಿದ ಮೇಲೆ ವಸಿಷ್ಠರು ಅವ್ರ ಹತ್ರ ಬರ್ತಾರೆ. ಅಯೋಧ್ಯೆಯಲ್ಲಿ ರಾಜ ಯಾರೂ ಇಲ್ಲ, ರಾಜನಿಲ್ಲದೆ ನಾಗರಿಕರಿಗೆ ತುಂಬ ತೊಂದರೆ ಆಗುತ್ತೆ. ಸೊ ದಯವಿಟ್ಟು ನಿನ್ನ ಪಟ್ಟಾಭಿಷೇಕ ಮಾಡಬೇಕು, ಸಿದ್ಧನಾಗುವಂತ. ಭರತ ಹೇಳ್ತಾನೆ, ಇಲ್ಲ, ನಾನು ರಾಜನಾಗುವುದಿಲ್ಲ. ಈ ಅಯೋಧ್ಯೆಯ ರಾಜ ರಾಮಚಂದ್ರನೇ, ಯಾವಾಗಲೂ ಅವನೇ ರಾಜನಾಗಿರ್ತಾನೆ, ನಾನು ಅವನ ದಾಸ. ವಸಿಷ್ಠರೇ, ನನ್ನ ಒಂದು ರಿಕ್ವೆಸ್ಟ್ ಇದೆ, ನನ್ನೊಂದು ಆಸೆ ಇದೆ. ನಾನು ಕಾಡಿಗೆ ಹೋಗ್ತೀನಿ, ಹೋಗಿ ರಾಮಚಂದ್ರರನ್ನು ವಾಪಸ್ ಬರ್ಕೊಂಡ್ಬರ್ತೀನಿ. ಎಲ್ಲ ಸಿದ್ಧತೆಯನ್ನು ಮಾಡಿ ನಾವು ಹೋಗೋಣ. ಆಗ ವಸಿಷ್ಠರಿಗೆ ತುಂಬ ಸಂತೋಷವಾಯಿತು, ವೆರಿ ಹ್ಯಾಪಿ. ಆ್ಯಕ್ಚುಲಿ ವಸಿಷ್ಠರು ಕೂಡ ಅವರಿಗೆ ಭರತನ ಟೆಸ್ಟ್ ಮಾಡ್ತಾರೆ, ಎಷ್ಟು ಒಂಚೂರಾದ್ರೂ ಆಸೆ ಇದೆಯಾ ಅವನ ಮನಸ್ಸಲ್ಲಿ ರಾಜನಾಗಬೇಕು ಅನ್ನೋದಕ್ಕೆ. ಒಂದಿನ ಏನು ಮಾಡ್ತಾರೆ, ಬೆಳಿಗ್ಗೆ ಮಾರ್ನಿಂಗ್ ಬ್ರಹ್ಮಮುಹೂರ್ತ ಸಮಯದಲ್ಲಿ ಭರತ ತನ್ನ ಕೋಣೆಯಲ್ಲಿ ಮಲ್ಕೊಂಡಿದ್ದ. ಆಗ ವಸಿಷ್ಠರು ವಾದ್ಯವಾದಕರನ್ನು ಕರೆಸಿ ಹೇಗೆ ದೇವರನ್ನು ಏಳಿಸಬೇಕಾದ್ರೆ ವಾದ್ಯಗಳನ್ನು ಬಾರಿಸ್ತಾರೆ, ಶಂಖವನ್ನು ಹೋಗ್ತಾರೆ. ಕೌಶಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರ್ಷ ದೂರ ಕರ್ತವ್ಯಂ ದೈವಂ ಹಾನಿಗೆ ಹಾಡಾಡ್ತಾ ಎಬ್ಬಿಸ್ತಾರೆ ಭಗವಂತನನ್ನು. ರಾಜರನ್ನು ಕೂಡ ಹಾಗೆ ಹೇಳಿಸ್ತಾ ಇದ್ರು. ಸೊ ದೇ ವಿಲ್ ಪ್ಲೇ ನೈಸ್ ಮ್ಯೂಸಿಕ್ ಆ್ಯಂಡ್ ಹಿಯರಿಂಗ್ ದಿ ಮ್ಯೂಸಿಕ್ ಕಿಂಗ್ ಗೆಟ್ಸ್ ಅಪ್. ಮಧುರವಾದ ಗಾನವನ್ನು ಕೇಳುತ್ತಾ ರಾಜು ಹೇಳ್ತಾ ಇದ್ರು. ಸೊ ಭರತ ಮಲಗಿದ್ದಾಗ ಒಂದು ದಿನ ಬೆಳಿಗ್ಗೆ ವಸಿಷ್ಠರು ಈ ರೀತಿ ಅರೇಂಜ್ಮೆಂಟ್ ಮಾಡಿ ವಾದ್ಯಗಳನ್ನು ನುಡಿಸ್ತಾರೆ. ಭರತ ಇದನ್ನು ಕೇಳಿ ತಕ್ಷಣ ನಿಲ್ಲಿಸಿ, ಸ್ಟಾಪ್ ಇಟ್ ಅಂದ್ಬಿಡ್ತಾನೆ. ಯಾಕೆ, ನಾನು ರಾಜನಲ್ಲ, ಐ ಆಮ್ ನಾಟ್ ದ ಕಿಂಗ್, ಐ ಆಮ್ ಸರ್ವೆಂಟ್ ಆಫ್ ಲಾರ್ಡ್ ರಾಮ್. ಸೊ ಮಲಗಿದ ಸಮಯದಲ್ಲಿ ದಟ್ಸ್ ಅ ವೀಕ್ನೆಸ್, ಮೈಂಡ್ ವೀಕ್ ಆಗಿರುತ್ತೆ. ಮಲಗಿದ ಸಮಯದಲ್ಲಿ ನಿಜವಾದ ಆಸೆಗಳು, ಆಲೋಚನೆಗಳು ಹೊರ ಬಂದ್ಬಿಡ್ತವೆ. ಸೊ ದಟ್ ವೀಕ್ನೆಸ್ ಇಸ್ ನೋನ್. ಸೊ ವಸಿಷ್ಠರು ಆ ಗಳಿಗೆಯಲ್ಲಿ ಅವರನ್ನು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಪಾಸ್ ಆಗಿಬಿಟ್ಟ. ಆಗ ಭರತ ಮಹಾರಾಜರು ಹೇಳ್ತಾರೆ, ಸೇನೆಯನ್ನು ರೆಡಿ ಮಾಡಿ ಅಯೋಧ್ಯೆಯಿಂದ ಚಿತ್ರಕೂಟದವರೆಗೆ ರೋಡನ್ನು ಸಿದ್ಧತೆ ಮಾಡಿ, ರೋಡ್ ಮಾಡಿ ಅಂತ. ರೋಡ್ ಬೇಕಲ್ಲ, ಕುದುರೆ ಓಡೋದಕ್ಕೆ, ರಥವನ್ನು ತಗೊಂಡು ಹೋಗೋದಕ್ಕೆ. ಸೊ ಎಲ್ಲ ಸೈನಿಕರು, ಎಲ್ಲ ಇಂಜಿನಿಯರ್ಸ್ ಸೇರಿ ಒಂದು ವಿಶಾಲವಾದ ಮಾರ್ಗವನ್ನು ರೆಡಿ ಮಾಡ್ತಾರೆ, ಫ್ರಮ್ ಅಯೋಧ್ಯೆ ಅಪ್ ಟು ಚಿತ್ರಕೂಟ.
ಸೊ ಭರತನ ಜೊತೆ ಎಲ್ಲರೂ ಬರ್ತಾರೆ, ಕೈ ಕೌಶಲ್ಯ, ಸುಮಿತ್ರ, ಮತ್ತು ಎಲ್ಲ ಮಂತ್ರಿಗಳು, ಋಷಿಗಳು, ಗುರುಗಳು, ಪ್ರಜೆಗಳು, ಸೈನಿಕರು, ಆನೆ, ಕುದುರೆ, ರಥಗಳು ಎಲ್ಲ ದೊಡ್ಡ ಪ್ರೊಸೆಷನ್ನೇ ಹೋಗ್ತಾ ಇತ್ತು ಚಿತ್ರಕೂಟದವರೆಗೆ. ಮಧ್ಯದಲ್ಲಿ ಗಂಗಾ ನದಿ. ಸೊ ಗಂಗಾ ನದಿ ತಟದಲ್ಲಿ ಗುಹಾರಾಜ ಇದ್ದ. ಗುಹಾರಾಜ ನೋಡ್ತಾನೆ, ಯಾರೋ ಬರ್ತಾ ಇದ್ದಾರೆ, ಇಷ್ಟೊಂದು ಜನ ಬರ್ತಾ ಇದ್ದಾರೆ, ಯಾರು ಇವರು? ಆರ್ಮಿ ರೆಡಿ ಮಾಡಿ, ಗೆಟ್ ರೆಡಿ, ಯಾರೋ ಬರ್ತಾ ಇದ್ದಾರೆ, ಬಿಗ್ ಆರ್ಮಿ ಇಸ್ ಕಮಿಂಗ್. ಧ್ವಜ ನೋಡ್ತಾನೆ, ಧ್ವಜ ನೋಡಿದ್ರೆ ಅದು ಭರತನ ರಥದ ಧ್ವಜ. ಓ, ಭರತ ಬರ್ತಾ ಇದ್ದಾನೆ ನೋಡು, ಭರತ ಬರ್ತಾ ಇದ್ದಾನೆ. ಎಲ್ಲರೂ ರೆಡಿಯಾಗಿ ನಾವು ಯುದ್ಧ ಮಾಡೋಕ್ಕೆ ಸಿದ್ಧರಾಗೋಣ. ಭರತ ರಾಮನನ್ನ ಕಾಡಿಗೆ ಕಳಿಸಿದ್ದಾನೆ, ಬಟ್ ಹಿ ವಾಂಟ್ಸ್ ಟು ಕಮ್ ಅಂಡ್ ಕಿಲ್ ಹಿಮ್. ನಾವು ರಾಮನನ್ನ ಕೊಲ್ಲಕ್ಕೆ ಬರ್ತಾ ಇದ್ದಾನೆ, ನಾವಿದ್ ಬಿಡೋದಿಲ್ಲ, ವಿಲ್ ಸ್ಟಾಪ್ ಹಿಮ್. ಸೊ ಗುಹಾರಾಜ ಎಲ್ಲರೂ ಸಿದ್ಧತೆ ಮಾಡಿಕೊಂಡು ರೆಡಿಯಾಗಿದ್ರು. ಎಲ್ಲ ನಿಷಾಡರು ಕಾಡಲ್ಲಿ ಅಡಗಿಕೊಂಡು ಸಿದ್ಧರಾಗಿದ್ರು ಅಟ್ಯಾಕ್ ಮಾಡೋದಕ್ಕೆ. ಅಲ್ಲಿ ಗುಹಾರಾಜ ವೇಟ್ ಮಾಡ್ತಾ ಇದ್ದ, ಭರತನನ್ನು ನೋಡೋಣ ಏನಿದೆ ಅವನ ಮನಸ್ಥಿತಿ ಅಂತ. ಸೊ ಭರತ ಹತ್ತಿರ ಬರ್ತಾನೆ, ಹತ್ತಿರ ಬಂದು ಗುಹಾರಾಜರನ್ನು ಭೇಟಿ ಮೀಟ್ ಆಗ್ತಾನೆ. ಗುಹಾರಾಜ ಕೇಳ್ತಾನೆ, ಏನು ರಾಜ ಬಂದ್ಬಿಟ್ಟಿದ್ಯಾ, ರಾಮನನ್ನ ಕೊಲೆ ಕೊಟ್ಟಿದ್ಯಾ? ನಾವು ಬಿಡೋದಿಲ್ಲ. ಆಗ ಭರತ ಕೇಳ್ತಾನೆ, ನೀವು ರಾಮನನ್ನು ಭೇಟಿಯಾದ್ರ, ಹೇಗಿದ್ದಾನೆ ರಾಮ, ಹೌ ಇಸ್ ಎ ಓಕೆ? ಗುಹಾರಾಜ ಹೇಳ್ತಾನೆ, ಹೌದು, ಇಲ್ಲೇ ಬಂದಿದ್ರು, ಇಲ್ಲೇ ಮಲಗಿದ್ರು ನೋಡಿ, ಹುಲ್ಲಿನ ಮೇಲೆ ಮಲಗಿದ್ರ. ಹಿಯರಿಂಗ್ ದಿಸ್, ಭರತನ ಕಣ್ಣಲ್ಲಿ ನೀರು ಸ್ಟಾರ್ಟ್. ರಾಮ he was sleeping on nice bed in the Ayodhya. ರೇಷ್ಮೆ ಹಾಸಿಗೆ, ರೇಷ್ಮೆ ಪಿಲ್ಲು, ಸ್ಲೀಪಿಂಗ್ ಆನ್ ದಟ್ opulence, but he is sleeping here. ಹುಲ್ಲಿನ ಮೇಲೆ ಮಲಗಿದ್ರ, ನೆಲದ ಮೇಲೆ. ಸೀತಾದೇವಿ ಪಕ್ಕದಲ್ಲಿ ಮಲಗಿದ್ರು. ಇದನ್ನ ನೋಡಿ ಕೇಳಿ ಮತ್ತೆ ಇನ್ನಿಷ್ಟು ನೋವಾಗುತ್ತೆ ಭರತನಿಗೆ. ಸೊ ಭರತನ ಕಣ್ಣೀರನ್ನು ನೋಡಿ ಗುಹನಿಗೆ ವಿಶ್ವಾಸ ಆಗುತ್ತೆ, ಭರತ ಹ್ಯಾಸ್ ನಾಟ್ ಕಮ್ ವಿತ್ ಎನಿ ಬ್ಯಾಡ್ ಇಂಟೆನ್ಷನ್. ಯಾವುದೇ ಕೆಟ್ಟ ಆಲೋಚನೆ ಭರತನಲ್ಲಿಲ್ಲ, ರಾಮನ ಸೇವೆ ಮಾಡೋದಕ್ಕೆ ಬಂದಿದ್ದಾನೆ. ಎಲ್ಲಿ ಹೋಗಿದ್ದಾರೆ ರಾಮಚಂದ್ರರು? ಚಿತ್ರಕೂಟಕ್ಕೆ ಹೋಗಿದ್ದಾರೆ. ಚಿತ್ರಕೂಟಕ್ಕೆ ಮಾರ್ಗ ಯಾವುದು? ಈ ದಿಕ್ಕಿನಲ್ಲಿ ಹೋಗ್ಬೇಕು. ಅಲ್ಲಿ ದೊಡ್ಡ ಪರ್ವತ ಕಾಣುತ್ತೆ, ಪರ್ವತದ ಮೇಲೆ ಅವರು ಇದ್ದಾರೆ. ಸೊ ದೆನ್ ದೇ ಕ್ರಾಸ್ ದ ರಿವರ್, ದೇ ಗೋ ಟು ಭರದ್ವಾಜ ಮುನಿಸ್ ಆಶ್ರಮ. ಭರದ್ವಾಜ ಮುನಿಗಳು, ಋಷಿಗಳು ಭರತ ಬಂದಿದ್ದಾನೆ ಅಂತ ಗೊತ್ತಾದಾಗ ತಮ್ಮ ದಿವ್ಯ ಶಕ್ತಿಗಳಿಂದ ಅಲ್ಲಿ ಒಳ್ಳೆಯ ಒಂದು ಅರೇಂಜ್ಮೆಂಟ್ ಮಾಡ್ತಾರೆ. ಅರೇಂಜ್ಮೆಂಟ್ ಮಾಡಿ ಎಲ್ಲ ತಿನ್ನೋದಕ್ಕೆ, ಕುಡಿಯೋದಕ್ಕೆ ತಂಪು ಪಾನೀಯಗಳು, ಅದೇ ಒಳ್ಳೆ ಡ್ಯಾನ್ಸರ್ಸ್ ಆ್ಯಂಡ್ ಮ್ಯೂಸಿಕ್ ಆ್ಯಂಡ್ ಎವ್ರಿಥಿಂಗ್ ಹಿಯರ್ ಇನ್ ದಿಸ್ ಅಗೇನ್ ಟು ಟೆಸ್ಟ್ ಭರತನ ಟೆಸ್ಟ್ ಮಾಡೋದಕ್ಕೆ. ಏನು ಆಲೋಚನೆ ಇದೆ ಭರತನದು ಅಂತ. ಆಗ ಭರತನ ಸೈನಿಕರೆಲ್ಲ ತಿನ್ನೋದು, ದೇ ಸ್ಟಾರ್ಟ್ ಎಂಜಾಯಿಂಗ್. ಬಟ್ ಭರತ ಸೈಡ್ ನೋ, ನಾವು ಇದಕ್ಕೆ ಬಂದಿಲ್ಲ, ಅಲ್ಲಿ ನಾವು ರಾಮನನ್ನು ವಾಪಸ್ ಕರ್ಕೊಂಡು ಬಂದಿದ್ದೀವಿ. ಭರದ್ವಾಜ ಮುನಿಗಳು, ದಯವಿಟ್ಟು ನಿಮ್ಮ ಆಶೀರ್ವಾದ ಕೊಡಿ, ಎಲ್ಲಿದ್ದಾರೆ ರಾಮಚಂದ್ರ? ಆಗ ಭರದ್ವಾಜ ಹೇಳ್ತಾರೆ, ಹೋಗಿ ಈ ದಿಕ್ಕಿನಲ್ಲಿ ಹೋಗಬೇಕು, ಗೋ ಹಿಯರ್. ಸೊ ಆ ದಿಕ್ಕಿನಲ್ಲಿ ನಡ್ಕೊಂಡು ಹೋಗ್ತಾರೆ. ಸೊ ಈ ಸೇನೆ ಬರ್ತಾ ಇದೆ, ಹ್ಯೂಜ್ ಆರ್ಮಿ ಕಮಿಂಗ್ ಟುವರ್ಡ್ಸ್ ಚಿತ್ರಕೂಟ ಪರ್ವತದ ಮೇಲೆ ಲಕ್ಷ್ಮಣ ಕುಂತು ನೋಡ್ತಾ ಇದ್ದ. ವಾಸ್ ಗಾರ್ಡಿಂಗ್. ಸೊ ಮೇಲಿಂದ ನೋಡ್ತಾನೆ, ಇಷ್ಟೊಂದು ದೊಡ್ಡ ಸೇನೆ ಬರ್ತಾ ಇದೆ. ಇದನ್ನು ನೋಡಿ ರಾಮನಿಗೆ, ರಾಮ ನೋಡು, ಭರತ ಬರ್ತಾ ಇದ್ದೇನೆ. ರಾಮ ಹೇಳ್ತಾನೆ, ಮೋಸ್ಟ್ಲಿ ನಾನು ಮೀಟ್ ಆಗಿ ಬರ್ತಾ ಇದ್ದೆ. ಇಲ್ಲ, ಯುದ್ಧ ಮಾಡಕ್ ಬರ್ತಾ ಇದ್ದಾನೆ. ಮೀಟ್ ಆಗಿ ಬರ್ತಾ ಇದ್ರೆ ಒಬ್ಬನೇ ಬರ್ತಾ ಇದ್ದ, ಇಷ್ಟೊಂದು ಸೇನೆ ತಗೊಂಡು ಬರ್ತಾ ಇದ್ದೇನೆ ಅಂದ್ರೆ ಮೋಸ್ಟ್ಲಿ ಯುದ್ಧ ಮಾಡೋಕ್ಕೆ ಬರ್ತಾ ಇದ್ದೇನೆ. ನೋಡು, ರಥಗಳಿವೆ, ಆನೆಗಳಿವೆ, ಕುದುರೆಗಳಿವೆ, ಸೋ ಮೆನಿ ಸೈನಿಕಸ್, ಎಲ್ಲ ಸಿಪಾಯಿಗಳಿದ್ದಾರೆ. ನಾನು ರೆಡಿ ಆಗ್ತೀನಿ, ಅಣ್ಣ ಹೇಳು, ನಾನು ಆರ್ಡರ್ ಮೀ, ಅಲ್ಲಿ ಕಿಲ್ ಆಲ್ ಆಫ್ ದೆಮ್. ರಾಮ ಹೇಳ್ತಾನೆ, ವೇಟ್. ನನಗೆ ಗೊತ್ತು ಭರತನ ಹೃದಯದಲ್ಲಿ ಏನು ಕೆಟ್ಟ ಆಲೋಚನೆಗಳ ಇಲ್ಲ. ಭರತ ಮಹಾರಾಜರು ಬರ್ತಾರೆ, ಬಂದು ರಾಮನ ಪಾದಕ್ಕೆ
ತಲೆ ಇಟ್ಟು ಸ್ಪರ್ಶ ಮಾಡಿ ರಾಮನಿಗೆ ನಮಸ್ಕರಿಸ್ತಾರೆ. ಅವರ ಜೊತೆ ತಾಯಂದಿರು ಕೂಡ ಬಂದಿದ್ದರು. ಕೈಕೇಯಿ, ಕೌಶಲ್ಯ, ಸುಮಿತ್ರ, ಗುರುಗಳು, ವಶಿಷ್ಠರು ಎಲ್ಲರೂ ಬಂದಿದ್ದರು. ರಾಮ ಇವರೆಲ್ಲರೂ ನೋಡಿ ತುಂಬ ಸಂತೋಷ ಆಗಿ ಎಲ್ಲರಿಗೆ ನಮಸ್ಕಾರ ಮಾಡ್ತಾನೆ. ಎಲ್ಲ ತಾಯಿಯಂದರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಎಲ್ಲರೂ ನೋಡ್ತಾನೆ, ಯಾರೋ ಒಬ್ಬರು ಮಿಸ್ಸಿಂಗ್ ಇದ್ದಾರೆ. ತಂದೆ ದಶರಥ ಮಹಾರಾಜರು ಎಲ್ಲಿ ಅಂತ ಕೇಳ್ತಾರೆ. ಭರತ ಹೇಳ್ತಾನೆ, ತಂದೆ ಏನಿಲ್ಲ, ನಿನ್ನ ವಿರಹದಲ್ಲಿ ಅವರು ತೀರ್ಕೊಂಡ್ರು, ಅವರು ದೇಹ ತ್ಯಾಗ ಮಾಡಿದ್ದಾರೆ, ಅಂತಿಮ ಸಂಸ್ಕಾರ ಮಾಡಿ ಆಯಿತು. ಇದನ್ನು ಕೇಳಿ ರಾಮಚಂದ್ರಿಗೆ ತುಂಬ ದುಃಖವಾಯಿತು. ತಕ್ಷಣ ಅವರು ನದಿಗೆ ಹೋಗಿ ತಕ್ಷಣ ತರ್ಪಣವನ್ನು ಸಲ್ಲಿಸ್ತಾರೆ. ಕಾಡಲ್ಲಿ ಸಿಕ್ಕಿರುವಂತಿದ್ದಂಥ ಹಣ್ಣುಗಳನ್ನು ತಗೊಂಡು ತಂದೆಗೆ ತರ್ಪಣವನ್ನು ಸಲ್ಲಿಸ್ತಾರೆ, ಪಿಂಡವನ್ನು ಸಲ್ಲಿಸ್ತಾರೆ. ಕಾಡಲ್ಲಿ ಏನು ಸಿಗೋದಿಲ್ಲ. ಇದನ್ನು ನೋಡಿ ಕೌಶಲ್ಯದೇವಿ ತುಂಬ ನೋವಾಯಿತು. ಪಿಂಡದಾನ ಪಿತೃಕಾರ್ಯ ಮಾಡೋದಕ್ಕೂ ಕೂಡ ಒಳ್ಳೆಯ ಒಂದು ಸೌಕರ್ಯಗಳಿಲ್ಲ ಅಂತ. ಸೊ ಎಲ್ಲ ಪಿತೃಕಾರ್ಯ ಮಾಡಿದ ಮೇಲೆ ಮತ್ತೆ ಭರತ ಹೇಳ್ತಾನೆ, ಅಣ್ಣ ಬಾ ಅಯೋಧ್ಯೆಗೆ ವಾಪಸ್ ಬಾ. ರಾಮಚಂದ್ರ ಹೇಳ್ತಾರೆ, ಇಲ್ಲ ನಾನು ಇಲ್ಲೇ ಇರ್ತೀನಿ. ತಂದೆಗೆ ಮಾತನ್ನು ಕೊಟ್ಟಿದ್ದೀನಿ, ಮಾತನ್ನು ನಾನು ಇರೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಕಾಡಲ್ಲಿ. 14 ವರ್ಷ ಮುಗಿದ ಮೇಲೆ ಬರ್ತೀನಿ. ಆಗ ಕೈಕೇಯಿ ದೇವಿ ಮುಂದೆ ಬಂದು ಹೇಳ್ತಾರೆ, ರಾಮ ನನ್ನ ಮಾತನ್ನು ಕೇಳಿ ತಂದೆ ಕಾಡಿಗೆ ಹೋಗಂತ ಹೇಳಿದರು, ಆದರೆ ನಾನು ನನ್ನ ಮಾತನ್ನು ವಾಪಸ್ ತಗೊಂಡಿದ್ದೀನಿ. ಐ ಟೇಕ್ ಮೈ ರಿಕ್ವೆಸ್ಟ್ ಬ್ಯಾಕ್. ಈಗಲಾದರೂ ಬಾ. ಇಲ್ಲ, ನಾನು ಬರೋದಿಲ್ಲ, ನಾನು ಕಾಡಿನಲ್ಲಿ ಇರ್ತೀನಿ. ನೀನು ಬರಲಿಲ್ಲ ಅಂದರೆ ಅಯೋಧ್ಯೆಯಲ್ಲಿ ಆನಂದವೇ ಇರೋದಿಲ್ಲ. ಸೊ ಇಟ್ ವಿಲ್ ಬಿ ಅ ಡೆಸರ್ಟೆಡ್ ಪ್ಲೇಸ್. ವಿಲ್ ಆಲ್ಸೋ ಸ್ಟೇ ವಿತ್ ಯು. ರಾಮ ಹೇಳ್ತಾನೆ, ಇಲ್ಲ, ನಾನು ಮಾತ್ರ ಕಾಡಲ್ಲಿ ಹೋಗಬೇಕು, ನೀವೆಲ್ಲ ವಾಪಸ್ ಹೋಗಿ. ಭರತ ನೀನು ರಾಜನಾಗುವಂತ, ಇವ್ರದ್ದಕ್ಕಿಂತ ಇದು ತಂದೆ ಆಸೆ ಇತ್ತು, ನೀನು ರಾಜನಾಗ. ಭರತ ಹೇಳ್ತಾನೆ, ಇಲ್ಲ, ನಾನು ರಾಜನಾಗೋದಿಲ್ಲ, ರಾಜ ನೀನೇ, ನೀನು ಬರಲೇಬೇಕು. ರಾಮ ಹೇಳ್ತಾನೆ, ಇಲ್ಲ, ನಾನು ಬರೋದಿಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬರೋದಿಲ್ಲ ಅಂತ ಹೇಳಿದ ಮೇಲೆ ಭರತ ಹೇಳ್ತಾನೆ, ಆಯಿತು, ನೀವು ಬರೋದಿಲ್ಲ, ಅಟ್ಲೀಸ್ಟ್ ನಿಮ್ಮ ಪಾದುಕೆಯನ್ನು ಕೊಡಿ ಅಂತ. ಇದು ರಾಮ ಭರತರ ಮಿಲನ. ಕಾಮಗಿರಿ ಪರ್ವತದಲ್ಲಿ ಹತ್ತಿರ ಒಂದು ಸ್ಥಳ ಇದೆ, ರಾಮ ಭರತ ಮಿಲಾಪ, ಬ್ಯೂಟಿಫುಲ್ ಪ್ಲೇಸ್. ಅಲ್ಲಿ ಈ ಮಿಲನವಾಗಿದ್ದು. ಸೊ ತುಂಬ ರಿಕ್ವೆಸ್ಟ್ ಮಾಡ್ತಾರೆ ರಾಮಚಂದ್ರರಿಗೆ, ರಾಮಚಂದ್ರ ಬರೋದಿಲ್ಲ. ಆಗ ಭರತ ಮಹಾರಾಜ ರಾಮಚಂದ್ರರ ಪಾದುಕೆಯನ್ನು ತಗೊಂತಾರೆ. ಈ ಪಾದುಕೆ ನಿಮ್ಮ ಪಾದುಕೆ, ದಟ್ ವಿಲ್ ಬಿ ದ ಕಿಂಗ್. ನಾನು ಇದನ್ನು ಸಿಂಹಾಸನದ ಮೇಲೆ ಇಡ್ತೀನಿ, ರಾಜ ಸಿಂಹಾಸನದ ಮೇಲಿಟ್ಟು ನಾನು ನಿಮ್ಮ ಪರವಾಗಿ ನಾನು ರಾಜ್ಯವನ್ನು ನೋಡ್ಕೊತೀನಿ. ನೀವೇ ರಾಜ, ನಾನು ನಿಮ್ಮ ದಾಸ. ನೀವು ಬರೋವರೆಗೂ ಇದು ನಿಮ್ಮ ಪಾದುಕೆ ರಾಜರಾಗಿರುತ್ತೆ, ಇಟ್ ವಿಲ್ ಬಿ ದ ಕಿಂಗ್. ಮತ್ತು ನೀವು ನಿಮ್ಮ ಇಚ್ಛೆಯಂತೆ ನಾನು ಆಡಳಿತವನ್ನು ಮಾಡ್ತೀನಿ, ಆದರೆ ನಾನು ಅರಮನೆಯಲ್ಲಿ ಇರೋದಿಲ್ಲ. ಭರತ ಮಹಾರಾಜರು ಕೂಡ ಭರತವನ್ನು ತಗೊಳ್ತಾರೆ. ನೀವು ಕಾಡಲ್ಲಿದ್ದೀರಾ, ನೀವು ಕಂದಮೂಲವನ್ನು ತಿಂತಾ ಇದ್ದೀರಾ. ಸೊ ನಾನು ಕೂಡ ಊರಿನ ಹೊರಗೆ ನಂದಿಗ್ರಾಮ ಅಂತ ಒಂದು ಸ್ಥಳ ಇದೆ, ಅಲ್ಲಿ ನಾನು ವಾಸ ಮಾಡ್ತೀನಿ. ನೀವು ನೆಲದ ಮೇಲೆ ಮಲಗ್ತಾ ಇದ್ದೀರಾ, ಅಲ್ಲಿ ಒಂದು ಗುಫೆ ಇದೆ, ಗುಫೆ ಒಳಗಡೆ ನಾನು ಮಲಗ್ತೀನಿ. ನೀವು ಬರೋವರೆಗೂ ನಾನು ಕೇವಲ ಗೋಮೂತ್ರದಲ್ಲಿ ಬೇಯಿಸಿದಂತಹ ಕಾಡನ್ನು ಮಾತ್ರ ಸ್ವೀಕರಿಸ್ತೀನಿ. ನಾನು ಕೂಡ ಜಟಾಧಾರಣೆಯನ್ನು ಮಾಡ್ತೀನಿ. ಈ ರೀತಿ ಭರತ ಕೂಡ ವ್ರತವನ್ನು ತಗೊಂಡು, ಸೊ ದೆನ್ ಹಿ ರಿಟರ್ನ್ಸ್ ಬ್ಯಾಕ್. ಎಲ್ಲರೂ ವಾಪಸ್ಸು
ಅಯೋಧ್ಯೆಗೆ ಬರ್ತಾರೆ. ಮತ್ತು ಭರತ ಇನ್ನೊಂದು ಮಾತು ಹೇಳಿದ, 14 ವರ್ಷದ ಒಳಗಡೆ ಮುಗಿದ ಮೇಲೆ ನೀವು ಒಂದು ದಿನ ಲೇಟ್ ಆದರೂ ಕೂಡ ನಾನು ಜೀವಂತವಾಗಿರೋಕ್ಕಾಗೋದಿಲ್ಲ, ದಯವಿಟ್ಟು ಬೇಗ ಬನ್ನಿ ಅಂತ ಹೇಳಿ ವಾಪಸ್ ಬಂದ್ಬಿಡ್ತಾನೆ. ಸೊ ಭರತ ಕಮ್ಸ್ ಬ್ಯಾಕ್ ಅಲಾಂಗ್ ವಿತ್ ಆಲ್ ದ ಕ್ವೀನ್ಸ್, ದೇವ್ ಕಮ್ ಬ್ಯಾಕ್, ವಾಪಸ್ ಬಂದ್ಬಿಡ್ತಾರೆ. ಅಯೋಧ್ಯೆಯಲ್ಲಿ ಅವರು ಇರ್ತಾರೆ, ವೇಟ್ ಮಾಡ್ತಾ ಇದ್ದಾರೆ, ಯಾವಾಗ ರಾಮ ಬರ್ತಾನೆ, ಯಾವಾಗ ರಾಮ ಬರ್ತಾನೆ. 14 ವರ್ಷ ಯುಗಾಯುಧಂ ನಿಮೇಷೇಣ, ವಿರಹದಲ್ಲಿ ಒಂದೊಂದು ನಿಮಿಷ ಕೂಡ ಒಂದೊಂದು ಯುಗೋತ್ತರ ಅನುಭೂತಿ ಆಗುತ್ತೆ. ರೈಟ್, ಅನುಭವ ಆಗಿರಬೇಕು ಕೆಲವೊಂದು. ಸೊ ಸಮಟೈಮ್ಸ್ ವೆನ್ ಬಾಯ್ ಇಸ್ ಇನ್ ಲವ್ ವಿತ್ ಎ ಗರ್ಲ್ ಆ್ಯಂಡ್ ಗರ್ಲ್ ಇಸ್ ವೇಟಿಂಗ್, ಯಾವಾಗ ಬರ್ತಾನೆ, ಒಂದೊಂದು ನಿಮಿಷ ಒಂದೊಂದು ಯುಗೋತ್ತರ ಕಾಣುತ್ತೆ. ಅದೇ ರೀತಿ ಅಂತಹ ವಿರಹ ಭಗವಂತನಿಗೋಸ್ಕರ ನಾವು ಬೆಳೆಸ್ಕೋಬೇಕು. ಗೋವಿಂದ ವಿರಹೇಣ ಮೇ. ಸೊ ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಗೋವಿಂದ ವಿರಹವನ್ನ, ವಿರಹ ಭಾವನೆಯನ್ನು ನಾವು ಬೆಳೆಸ್ಕೋಬೇಕು. ಸೆಂಟ್ರ್ ಯಾವಾಗ ಹೋಗ್ತೀನಿ, ಕಥೆ ಯಾವಾಗ ಕೇಳ್ತೀನಿ, ದಟ್ ವಿರಹ ಶುಡ್ ಬಿ ದೇರ್. ವೆನ್ ವಿಲ್ ನೆಕ್ಸ್ಟ್ ಸಂಡೇ ಕಮ್, ವೆನ್ ಇಸ್ ನೆಕ್ಸ್ಟ್ ಫೆಸ್ಟಿವಲ್ ಕಮ್, ಯಾವಾಗ ನೆಕ್ಸ್ಟ್ ಹಬ್ಬ, ಯಾವಾಗ ನೆಕ್ಸ್ಟ್ ಕಥೆ. ಅಂತಹ ವಿರಹ ಯಾವಾಗ ಮನಸ್ಸಲ್ಲಿ ಮೂಡುತ್ತೆ ಅದು ಭಕ್ತಿ. ದ್ಯಾಟ್ ವಿರಹ ವಿ ಶುಡ್ ಅದು. ಯುಗಾಯಿತಂ ನಿಮೇಷೇಣ ಚಕ್ಷುಷಾ ಪ್ರಾವೃಷಾಯಿತಂ. ಯುಗಾಯಿತಂ ನಿಮೇಷೇಣ ಚಕ್ಷುಷಾ ಪ್ರಾವೃಷಾಯಿತಂ ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೇಣ. ಭಗವಂತನಿಲ್ಲದೆ ಇಡೀ ಜಗತ್ತು ಶೂನ್ಯ. ಶೂನ್ಯಾಯಿತಂ ಜಗತ್ ಸರ್ವಂ, ಎಷ್ಟೇ ಸಂಪತ್ತಿದ್ರು ಅದು ಶೂನ್ಯ. ಯಾರು ಗೋವಿಂದ ಇಲ್ಲ, ಕೃಷ್ಣ ಇಲ್ಲ. ಎಷ್ಟೇ ಆಸ್ತಿ ಇದ್ರು ಅದು ಶೂನ್ಯ, ಕೃಷ್ಣ ಇಲ್ಲ. ಸೊ ಆ ಒಂದು ಗೋವಿಂದನ ಪ್ರತಿ ಕೃಷ್ಣ ಪ್ರೇಮ ವಿನಾ ವ್ಯರ್ಥ ದರಿದ್ರ ಜೀವನ. ಚೈತನ್ಯ ಚರಿತಾಮೃತ ಹೇಳ್ತಾರೆ, ಕೃಷ್ಣ ಪ್ರೇಮ ಧನ ಇಲ್ಲದೆ ಹೋದರೆ ಅಂತಹ ಜೀವನ ದರಿದ್ರ ಜೀವನ, ವೆರಿ ಪೂರ್. ಅಂಥವನು ತುಂಬ ಬಡವ. ಸಾಕಷ್ಟು ದುಡ್ಡಿದೆ, ಆದರೆ ಕೃಷ್ಣ ಪ್ರೇಮ ಇಲ್ಲ ಅವನ ಹತ್ರ. ಈಸ್ ದ ಪೂರೆಸ್ಟ್ ಆಫ್ ದ ಪೂರ್, ತುಂಬ ಬಡವ ಅವನು. ಸೊ ಕೃಷ್ಣ ಪ್ರೇಮ ಧನವನ್ನು ನಾವು ಗಳಿಸಬೇಕು. ಸೊ ದಟ್ ಇಸ್ ಲೆಸನ್. ಸೊ ಅಯೋಧ್ಯೆ ರಾಮನ ವಿರಹದಲ್ಲಿ 14 ವರ್ಷ ಕಳೆಯಿತು. ಇಲ್ಲಿ ರಾಮ ಕಾಡಿನಲ್ಲಿ ಚಿತ್ರಕೂಟದಲ್ಲಿ ವಾಸ ಮಾಡ್ತಾರೆ. ಓಕೆ. ಸೊ ರಾಮಚಂದ್ರರು ವಾಪಸ್ ಹೋಗ್ಬೋದಿತ್ತು, ಆದರೆ ಹೋಗಲಿಲ್ಲ. ಯಾಕಂದರೆ ಅವತ್ತು ಇನ್ನೊಂದು ಮಿಷನ್ ಇದೆ. ಎಂತಹ ಮಿಷನ್? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸೊ ಕಾಡಿನಲ್ಲಿ ಸಾಕಷ್ಟು ದುಷ್ಟ ರಾಕ್ಷಸರಿದ್ದರು, ದಂಡಕಾರಣ್ಯದಲ್ಲಿ. ಮತ್ತು ಅಲ್ಲಿ ಸಾಕಷ್ಟು ಸಾಧುಗಳು ಕೂಡ ಇದ್ದಾರೆ. ಸಾಧುಗಳಿಗೆ ತುಂಬ ಕಷ್ಟ ಆಗ್ತಾ ಇತ್ತು. ಸೊ ತುಂಬ ಜನ ಸಾಧುಗಳು, ಸಂತರು ಚಿತ್ರಕೂಟಕ್ಕೆ ಬಂದು ರಿಕ್ವೆಸ್ಟ್ ಮಾಡ್ತಿದ್ರು, ರಾಮ ದಂಡಕಾರಣ್ಯದಲ್ಲಿ ತುಂಬ ಕಷ್ಟ ಆಗ್ತಾಯಿದೆ, ದಯವಿಟ್ಟು ಬಂದು ನಮ್ಮ ರಕ್ಷಣೆ ಮಾಡುವಂತ. ರೈಟ್. ಸೊ ಸುತೀಕ್ಷ್ಣ ಋಷಿಗಳು ಮತ್ತು ಹಲವಾರು ಋಷಿಗಳು ದಂಡಕಾರಣ್ಯದಲ್ಲಿದ್ದರು. ಈ ರಾಕ್ಷಸರೆಲ್ಲ ನರಭಕ್ಷಕರು ಬಂದು ಋಷಿಗಳನ್ನು ತಿಂತಾ ಇದ್ರು, ಕೊಲ್ತಾ ಇದ್ರು. ಈ ಪದೇ ಪದೇ ರಿಕ್ವೆಸ್ಟ್ ಬಂದಾಗ ರಾಮಚಂದ್ರರು ಸಿದ್ಧರಾಗ್ತಾರೆ, ಸರಿ ಗೋ ಅಂತ. ಸುಮಾರು 11 ವರ್ಷ, ಅರೌಂಡ್ 11 years ಈ ಸ್ಪೆಂಡ್ ಇನ್ ಚಿತ್ರಕೂಟ. ಲಾಸ್ಟ್ ಫ್ಯೂ ಇಯರ್ಸ್ ಕಡೆ ಕೆಲವು ವರ್ಷಗಳು, 2-3 ವರ್ಷ ದಂಡಕಾರಣ್ಯದಲ್ಲಿ ಹೋಗ್ತಾರೆ. ಸೊ ದಂಡಕಾರಣ್ಯವನ್ನು ಪ್ರವೇಶ ಮಾಡ್ತಾರೆ. ಚಿತ್ರಕೂಟವನ್ನು ಬಿಟ್ಟು ಸೀತಾರಾಮ ಲಕ್ಷ್ಮಣ ದಂಡಕಾರಣ್ಯದಲ್ಲಿ ಪ್ರವೇಶ ಮಾಡ್ತಾರೆ. ದಂಡಕಾರಣ್ಯ ಅಂದರೆ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ ದಂಡಕಾರಣ್ಯ. ಓಕೆ. ಥಿಕ್ ಫಾರೆಸ್ಟ್, ಮಧ್ಯಪ್ರದೇಶ, ಮಹಾರಾಷ್ಟ್ರ. ಸೊ ಯಾಕಂದರೆ ಇದ್ರ ಹಿಂದೆ ಕೂಡ ಒಂದು ಕಥೆ ಇದೆ. ದಂಡಕ ಅನ್ನುವ ರಾಜನಿದ್ದ, ರಾಜನಿಗೆ ಶಾಪ ಸಿಕ್ಕಿತ್ತು, ಅದಕ್ಕೆ ದಂಡಕಾರಣ್ಯ ಅಂತ ಇದಕ್ಕೆ ಹೆಸರು ಬಂತು. ಈ ರಾಜ್ಯದಲ್ಲಿ, ಈ ಕಾಡಿನಲ್ಲಿ ಸುಮಾರು ಸಾವಿರಾರು ರಾಕ್ಷಸರು ವಾಸ ಮಾಡ್ತಾಯಿದ್ರು. ಅದಕ್ಕೆ ಇಲ್ಲಿ ತುಂಬ ಭಯ ಆಗ್ತಿತ್ತು ಋಷಿಮುನಿಗಳಿಗೆ. ಸೊ ರಾಮಚಂದ್ರ ದಂಡಕಾರಣ್ಯವನ್ನು ಪ್ರವೇಶ ಮಾಡ್ತಾನೆ. ಈಗ ಅರಣ್ಯಕಾಂಡ ಸ್ಟಾರ್ಟ್ ಆಗುತ್ತೆ.
ಇಲ್ಲಿವರು ಅಯೋಧ್ಯಕಾಂಡದಲ್ಲಿ ಇದೆ. ನಾವು ಸ್ಟಾರ್ಟ್ಸ್ ಅರಣ್ಯಕಾಂಡ. ಸೊ ಅರಣ್ಯಕಾಂಡದಲ್ಲಿ ಪ್ರಥಮ ರಾಕ್ಷಸನನ್ನ ಕೊಲ್ತಾರೆ. ಈಸ್ ವಿರಾಟ್. ವಿರಾಟ್ ಅನ್ನುವ ರಾಕ್ಷಸ. ನೋಡಿ, ಅತ್ರಿ ಅನಸೂಯ ಋಷಿಗಳ ಜೊತೆ ಅವರ ಭೇಟಿಯಾಗುತ್ತೆ. ಸೀತಾದೇವಿ ಅನಸೂಯ ದೇವಿಯಿಂದ ಆಶೀರ್ವಾದ ಪಡೆದುಕೊಳ್ತಾಳೆ. ಓಕೆ, ಚಿತ್ರಕೂಟದಿಂದ ಅವರು ಪ್ರಯಾಣವನ್ನು ಮಾಡ್ತಾರೆ. ವಿರಾಧ ಅನ್ನುವ ರಾಕ್ಷಸನನ್ನು ಸಂಹಾರ ಮಾಡ್ತಾರೆ. ಸೊ ಸೀತಾದೇವಿ ರಾಮ ಲಕ್ಷ್ಮಣ ಹೋಗ್ತಿರ್ಬೇಕಾದಾಗ ತಕ್ಷಣ ವಿರಾಧ ಸೀತಾದೇವಿನಿಗೆ ಎತ್ಕೊಂಡ್ಬಿಡ್ತಾನೆ, ಅಪಹರಣ ಮಾಡ್ಕೊಳ್ತಾರೆ. ಇದನ್ನು ನೋಡಿ ರಾಮ ಲಕ್ಷ್ಮಣ ಅವನನ್ನು ಕೊಂದಾಕ್ಬಿಡ್ತಾರೆ. ಭಯಂಕರ ಮಾಡಿ ಸೀತಾದೇವಿಯನ್ನು ರಕ್ಷಣೆ ಮಾಡ್ತಾರೆ. ಸೊ ಮುಂದೆ ಪ್ರಯಾಣ ಮಾಡ್ತಾರೆ. ಶರಭಂಗ ಋಷಿ ಮತ್ತು ಸುತೀಕ್ಷ್ಣ ಋಷಿ ಆಶ್ರಮಕ್ಕೆ ಅವರು ಬರ್ತಾರೆ. ಸೊ ಇವರು ಒಂದು ರಿಕ್ವೆಸ್ಟ್ ಮಾಡ್ತಾರೆ. ಇದೇನೆಂದರೆ, ಇದು ತುಂಬ ಕಾಟ ಇದೆ, ದಯವಿಟ್ಟು ಈ ರಾಕ್ಷಸರ ಕಾಟದಿಂದ ನಮಗೆ ಪರಿಹಾರವನ್ನು ಕೊಡಿ. ಆಶ್ರಮದ ಹಿಂಬದಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಬೆಟ್ಟ ಇತ್ತು. ಎಂತಹ ಬೆಟ್ಟ ಅದು? ಮೂಳೆಗಳ ಬೆಟ್ಟ, ಬೋನ್ಸ್, ಮೌಂಟೇನ್ ಆಫ್ ಬೋನ್ಸ್. ಇದೇನು ಅಂತ ಕೇಳ್ತಾರೆ ರಾಮಚಂದ್ರ. ರಾಕ್ಷಸರೆಲ್ಲ ಋಷಿಗಳನ್ನು ಕೊಂದಿದಾರಲ್ಲ, ಆ ಋಷಿಗಳ ಮೂಳೆಗಳಿವೆ. ನೋಡು ರಾಮ, ಎಷ್ಟು ಕಷ್ಟ ಇದೆ ಇಲ್ಲಿ, ದಯವಿಟ್ಟು ರಕ್ಷಣೆ ಮಾಡು. ಆಗ ರಾಮ ಪ್ರತಿಜ್ಞೆ ತಗೊಂತಾರೆ, ನಾನು ಖಚಿತವಾಗಿ ನಿಮಗೆ ರಕ್ಷಣೆಯನ್ನು ನೀಡ್ತೀನಿ. ಸೊ ಫ್ರಮ್ ದಟ್ ಡೇ ಆನ್ ರಾಮ ಟೇಕ್ಸ್ ಎ ವೋಟ್ ಟು ಪ್ರೊಟೆಕ್ಟ್ ದ ಸೇಜಸ್. ಸೊ ದಂಡಕಾರಣ್ಯದಲ್ಲಿ ಒಂದು ಸುಂದರವಾದ ಸ್ಥಳ ಇದೆ, ಪಂಚವಟಿ ಅಂತ. ಆ ಪಂಚವಟಿ ಅಂದರೆ ವಟವೃಕ್ಷ, 5 ವಟವೃಕ್ಷಗಳಿದ್ದಾವೆ. ವಟ ಅಂದರೆ ಆಲದ ಮರ, ಪಂಚವಟಿ, 5 ಟ್ರೀಸ್ ಅದು. ಆ ಸ್ಥಳಕ್ಕೆ ಬರ್ತಾರೆ. ಇದು ತುಂಬ ಸುಂದರವಾದ ಸ್ಥಳ. ಲಕ್ಷ್ಮಣ, ಇಲ್ಲೇ ಒಂದು ಕುಟೀರವನ್ನು ಕಟ್ಟು, ನಾವು ಇಲ್ಲೇ ವಾಸ ಮಾಡೋಣ ಅಂತ. ಆಯಿತು, ಲಕ್ಷ್ಮಣ ರೆಡಿ ಆಗ್ತಾನೆ. ಸೊ ಗೋದಾವರಿ ನದಿಯ ತಟದಲ್ಲಿ ಪಂಚವಟಿ ಇದೆ. ಸೊ ಅಲ್ಲಿ ಅವರು ವಾಸ ಮಾಡ್ತಾರೆ. ಸೊ ಪಂಚವಟಿ ಎಲ್ಲಿ ಬರುತ್ತೆ ಗೊತ್ತಾ? ಈಗ ಯಾರು ಹೋಗಿದ್ದೀರಾ? ಹಾಗೆ ಹೋಗಿದ್ದೀರಾ? ನೀವು ಹೋಗಿದ್ದೀರಾ? ಸೊ ಅಫ್ಕೋರ್ಸ್ ಈಗ ಅದು ನಗರವಾಗಿದೆ, ಬಟ್ ಆಗಿನ ಸಮಯದಲ್ಲಿ ಅದು ಪಂಚವಟಿ. ಸೊ ಅಲ್ಲಿ ರಾಮ ಲಕ್ಷ್ಮಣ ಸೀತೆ ಅಲ್ಲಿ ವಾಸ ಮಾಡ್ತಾ ಇದ್ರು. ಸರಿ, ಅಲ್ಲಿ ಅಗಸ್ತ್ಯರು ಋಷಿಗಳು ಕೂಡ ಭೇಟಿ ಆಗ್ತದೆ ಅಲ್ಲಿ. ಮತ್ತು ಜಟಾಯು, ಪಂಚವಟಿ ಹೋಗಿನ ಮುಂಚೆ ಜಟಾಯು ಅವರ ಭೇಟಿ ಕೂಡ ಆಗುತ್ತೆ. ಸೊ ಜಟಾಯು ಹೇಳ್ತಾನೆ, ಸ್ವಲ್ಪ ಮುಂದೆ ಬನ್ನಿ. ಸೊ ಜಟಾಯು ರಾಮನನ್ನು ನೋಡಿ ಹೇಳ್ತಾರೆ, ಓ ರಾಮ, ನೀನು ಬಂದಿದೆಯಾ ಇಲ್ಲಿ, ತುಂಬ ಸಂತೋಷ ಆಯಿತು. ದಶರಥ ಮಹಾರಾಜರು ನನಗೆ ತುಂಬ ಪ್ರಿಯವಾದವರು. ಈಸ್ ವೆರಿ ಡಿಯರ್ ಟು ಮೀ ಆ್ಯಂಡ್ ಹಿ ಈಸ್ ಮೈ ಗುಡ್ ಫ್ರೆಂಡ್. ಸೊ ದಶರಥ ಮಹಾರಾಜ ಮತ್ತು ಜಟಾಯು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿದ್ದರು. ಸೊ ಅದಕ್ಕೆ ರಾಮಚಂದ್ರಿಗೆ ಹೇಳ್ತಾರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ನನ್ನನ್ನು ನೆನಪಿಸ್ಕೊಳ್ಳಿ, ನಾನು ಬರ್ತೀನಿ. ಮತ್ತು ರಾಮಚಂದ್ರ ಕೂಡ ಜಟಾಯುವನ್ನು ತನ್ನ ತಂದೆ ಥರ ಗೌರವವನ್ನು ಕೊಡ್ತಾಯಿದ್ರು. ಇಸ್ ಟ್ರೀಟಿಂಗ್ ಲೈಕ್ ಎ ಫಾದರ್. ಸೊ ರಾಮಚಂದ್ರರು ಪಂಚವಟಿಯಲ್ಲಿದ್ದಾರೆ. ಅಲ್ಲಿ ದುರ್ಘಟನೆ ನಡೆಯುತ್ತೆ. ದುರ್ಘಟನೆ ಹೇಗೆ ಸ್ಟಾರ್ಟ್ ಆಗುತ್ತಂದರೆ, ಇಟ್ ಸ್ಟಾರ್ಟ್ಸ್ ವಿತ್ ಶೂರ್ಪಣಖಿ. ಸೊ ಪಂಚವಟಿಯಿಂದ ಹತ್ತಿರದಲ್ಲಿ ಜನಸ್ಥಾನ ಅಂತ ಒಂದು ಸ್ಥಳ ಇದೆ.
ಜನಸ್ಥಾನ. ಅಲ್ಲಿ ದಟ್ ವಾಸ್ ರಾವಣಸ್ ಔಟ್ಪೋಸ್ಟ್. ಹೀಗೆ ಎಲ್ಲ ರಾಜ್ಯದ ಸೇನೆಗೆ ಒಂದೊಂದು ಔಟ್ಪೋಸ್ಟ್ ಇರುತ್ತೆ. ಸೊ ರಾವಣನ ಔಟ್ಪೋಸ್ಟ್ ದಂಡಕಾರಣ್ಯದಲ್ಲಿ ಜನಸ್ಥಾನದಲ್ಲಿ ಇತ್ತು. ಅಲ್ಲಿ ಕರದೂಷಣ ಮತ್ತು 14,000 ರಾಕ್ಷಸರಲ್ಲಿ ವಾಸ ಮಾಡ್ತಾರೆ. ತುಂಬ ಪವರ್ಫುಲ್ ರಾಕ್ಷಸಸ್, ದೇವರ್ ಸ್ಟೇಯಿಂಗ್ ದೇರ್. ಶೂರ್ಪಣಖಿ ಕೂಡ ಅಲ್ಲಿ ಇದ್ಲು. ಸೊ ಸುತ್ತಾಡ್ತಾ ಬರ್ತಾಳೆ. ಬಂದು ನೋಡ್ತಾಳೆ, ಯಾರೋ ಮನುಷ್ಯರು ಬಂದಿದ್ದಾರೆ, ಇಲ್ಲಿ ಅರಣ್ಯದಲ್ಲಿ ಮನುಷ್ಯರು ಬಂದಿದ್ದಾರೆ. ಸೊ ನೋಡ್ತಾಳೆ, ನೋಡಿ ರಾಮಚಂದ್ರನ ನೋಡ್ತಾಳೆ. ರಾಮಚಂದ್ರ ನೋಡಿದ ತಕ್ಷಣ ಇಷ್ಟ ಆಗುತ್ತೆ, ತುಂಬ ಸುಂದರವಾಗಿದೆ, ಇವನನ್ನ ಮದುವೆ ಆಗೋಣ, ಪ್ರಪೋಸ್ ಮಾಡೋಣ ಅಂತ. ಅವಳು ಕುರುಬಿ, ಶಿ ಇಸ್ ವೆರಿ ಅಗ್ಲಿ ಲುಕಿಂಗ್, ಬಟ್ ಅವಳು ವೇಷ ಬದಲಾಯಿಸಿ, ರೂಪ ಬದಲಾಯಿಸಿಕೊಂಡು ಬರ್ತಾಳೆ. ಸುಂದರವಾದ ಅಪ್ಸರೆ ಥರ ಕಾಣ್ತಾಳೆ. ಶಿ ಕಮ್ಸ್ ಕ್ಲೋಸ್ ಟು ಲಾರ್ಡ್ ರಾಮ. ರಾಮನಿಗೆ ಹೇಳ್ತಾಳೆ, ರಾಮ, ತುಂಬ ಸುಂದರವಾಗಿದ್ದೀನಿ ನೀವು, ನಾನು ಕೂಡ ತುಂಬ ಸುಂದರವಾಗಿದ್ದೀನಿ, ನಾನು ರಾವಣನ ಸಹೋದರಿ, ನನ್ನನ್ನು ಮದುವೆ ಆದ. ಆಗ ರಾಮಚಂದ್ರ ಹೇಳ್ತಾರೆ, ಆ್ಯಕ್ಚುಲಿ ನಾನು ಆಲ್ರೆಡಿ ಮದುವೆ ಆಗಿದ್ದೀನಿ, ನನ್ನ ಪತ್ನಿ ಹೆಸರು ಸೀತೆ, ನಾನು ಏಕಪತ್ನಿ ವ್ರತವನ್ನು ಧಾರಣೆ ಮಾಡಿದ್ದೀನಿ, ಮತ್ತು ನಿನ್ನನ್ನು ಮದುವೆ ಆದರೆ ನೀನು ಸೀತೆಯ ದಾಸಿ ಆಗಬೇಕಾಗುತ್ತೆ, ನೀನು ಒಪ್ಗೆನಾ? ಫಸ್ಟು ಏಕಪತ್ನಿ ವ್ರತ ಧಾರಣೆ ಮಾಡಿದ್ದೀನಿ, ಒಂದು ವೇಳೆ ಮದುವೆ ಆದರೂ ಕೂಡ ನೀನು ಸೀತೆಯ ದಾಸಿ ಆಗಬೇಕು, ಒಪ್ಪಿಗೆನಾ? ಇಲ್ಲ, ನಾನು ಯಾರು ದಾಸಿ ಆಗೋದು. ಆಯಿತು, ಒಂದು ಕೆಲಸ ಮಾಡು, ಲಕ್ಷ್ಮಣ ಇದ್ದಾನೆ, ಒಬ್ಬನೇ ಇದ್ದಾನೆ, ಲಕ್ಷ್ಮಣನಿಗೆ ಪ್ರಪೋಸ್ ಮಾಡು. ಒಳ್ಳೆ ಐಡಿಯಾ ಕೊಟ್ಟಿದ್ದೀರ, ಅವನು ಚೆನ್ನಾಗಿದ್ದಾನೆ. ಸೊ ಲಕ್ಷ್ಮಣನ ಹತ್ರ ಹೋಗ್ತಾಳೆ ಅವಳು, ಶೂರ್ಪಣಖಿ. ಲಕ್ಷ್ಮಣ, ನನ್ನ ಮದುವೆ ಆಗ. ಸೊ ಲಕ್ಷ್ಮಣ ಹೇಳ್ತಾನೆ, ನೋಡು, ನಾನು ರಾಮದಾಸ, ರಾಮನ ಅಣ್ಣ. ಸೊ ಸೀತಾ ನನ್ನ ತಾಯಿ ಥರ. ಸೊ ಇಫ್ ಯು ಮ್ಯಾರಿ ಮೀ, ಸ್ಟಿಲ್ ಯು ಹ್ಯಾವ್ ಟು ಬಿಕಮ್ ಸರ್ವೆಂಟ್ ಆಫ್ ರಾಮ ಆ್ಯಂಡ್ ಸೀತಾ. ಓಕೆನಾ? ಇಲ್ಲ. ಮತ್ತೆ ರಾಮನ ಹತ್ರ ಬರ್ತಾಳೆ, ನೀನು ನನ್ನ ಮದುವೆ ಆಗಬೇಕು. ರಾಮ ಹೇಳ್ತಾ, ಲಕ್ಷ್ಮಣನ ಮದುವೆ ಆಗಬೇಕು. ಹಿಂಗೆ ಫುಟ್ಬಾಲ್ ಥರ ಹಿಂದೆ ಮುಂದೆ ಹೋಗ್ತಾ ಇದ್ದು. ಶೂರ್ಪಣಖಿ ಕೋಪ ಬರುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಸೀತೆ. ಅವಳನ್ನು ಕೊಂದುಬಿಟ್ರೆ ಐ ಕ್ಯಾನ್ ಈಸಿಲಿ ಮ್ಯಾರಿ ರಾಮ. ಸೊ ಅವಳು ಸೀತೆ ಹತ್ರ ಹೋಗ್ತಾಳೆ, ಒಂದು ಕಿಲ್ಲರ್. ಆಗ ರಾಮ ಹೇಳ್ತಾನೆ ಲಕ್ಷ್ಮಣನನ್ನು, ಲಕ್ಷ್ಮಣ ನೋಡು, ಪ್ರೊಟೆಕ್ಟ್ ಸೀತಾ. ಲಕ್ಷ್ಮಣ ತಕ್ಷಣ ತನ್ನ ಬಾಣವನ್ನು ತೆಗೆದು ಶೂರ್ಪಣಖಿ ಹತ್ರ ಬಂದು ಕಿವಿಯನ್ನು ಕತ್ತರಿಸ್ತಾನೆ, ಮೂಗನ್ನು ಕತ್ತರಿಸ್ತಾನೆ. ಓಕೆ, ಅದಕ್ಕೆ ನಾಸಿಕ್ ಅಂತ ಹೆಸರು ಬಂತು. ನಾಸಿಕ, ಮೂಗಿಗೇನಂತಾರೆ ನಾಸಿಕ, ನಾಸಿಕ್ ಅಂತ ಹೆಸರು ಬಂತು ಆ ನಗರಕ್ಕೆ. ಸೊ ಅವಳ ಮೂಗು ಮತ್ತು ಕಿವಿಯನ್ನು ಕತ್ತರಿಸಿದಾಗ ತುಂಬ ನೋವಾಗುತ್ತೆ. ಅವಳ ನಿಜವಾದ ರೂಪ ಅವಳು ತಾಳ್ತಾಳೆ. ಓಡಿ ಹೋಗಿ ತನ್ನ ಅಣ್ಣಂದಿರು ಕರದೂಷಣ ಅವರ ಹತ್ರ ಹೋಗಿ, ನೋಡಿ ನನಗೆ ಏನಾಯ್ತು, ನನಗೆ ಮನುಷ್ಯರು ನನ್ನ ಮೂಗನ್ನು ಕತ್ತರಿಸಿದ್ದಾರೆ, ಯು ಶುಡ್ ಟೇಕ್ ರಿವೆಂಜ್, ಸೇಡ್ ತೀರಿಸ್ಕೋಬೇಕಾ. ಯಾರು ಇವರು ಅಂತ ಕೇಳ್ತಾರೆ ಕರದೂಷಣ. ರಾಮ ಲಕ್ಷ್ಮಣ ಇವರಿಬ್ಬರು ಇಲ್ಲೇ ಹತ್ತಿರದಲ್ಲಿ ಬಂದಿದ್ದಾರೆ, ಮನುಷ್ಯರು ವನವಾಸಕ್ಕೆ ಬಂದಿದ್ದಾರೆ. ಸೊ ಸೇಡ್ ತೀರಿಸ್ಕೋಬೇಕು, ಹೋಗಿ ಏನು ಮಾಡ್ತಾ ಇದ್ದೀರ, ಹೋಗಿ ಕೊಂದಾಕಿ. ಸೊ ಕರದೂಷಣ 14,000 ಸೈನಿಕರ ಜೊತೆ ಅಟ್ಯಾಕ್ ಮಾಡ್ತಾರೆ. ಯಾರ ಮೇಲೆ? ಪಂಚವಟಿಗೆ, ರಾಮ ಲಕ್ಷ್ಮಣರ ಮೇಲೆ. ಸೊ ಕರದೂಷಣ ಬರ್ತಾ ಇರೋದನ್ನು ನೋಡಿ ರಾಮ ಹೇಳ್ತಾನೆ, ಲಕ್ಷ್ಮಣ, ಸೀತೆಯನ್ನು ಒಳಗಡೆ ಕರ್ಕೊಂಡು ಹೋಗು, ನಾನು ಇವರನ್ನು ನೋಡ್ಕೊತೀನಿ. ಅಣ್ಣ ಗ್ಯಾರಂಟಿ ಒಬ್ಬನೇ ನೋಡ್ಕೊತೀಯ? ನನ್ನ ಸಪೋರ್ಟ್ ಏನಾದರೂ ಬೇಕಾ? ಇಲ್ಲ ನಾನು ನೋಡ್ಕೊತೀನಿ, ನೋಡ್ಬೇಕು.
ಸೀತೆಯ ರಕ್ಷಣೆ ಮಾಡು. ಸೀತೆಯನ್ನು ಬಿಡಬೇಡ, ಅವಳಿಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಕೊಡು. ಯಾಕಂದರೆ ಯಾವ ಸೀಕ್ರೆಟಾಗಿ ಯಾರಾದರೂ ಅಟ್ಯಾಕ್ ಮಾಡಿಬಿಟ್ರೆ ಅವಳ ರಕ್ಷಣೆ ನೀನು ಮಾಡು, ನಾನು ಇವರನ್ನೆಲ್ಲ ನೋಡ್ಕೊತೀನಿ. ಓಕೆ ಅಂತ ಲಕ್ಷ್ಮಣ ಹೋಗ್ತಾನೆ. ಸೊ ಎಲ್ಲ ರಾಕ್ಷಸರು ಬಂದರು, 14,000 ರಾಕ್ಷಸರು. ಕೆಲವರಿಗೆ 3 ತಲೆ, ಕೆಲವರಿಗೆ 4 ತಲೆ, ಕೆಲವರಿಗೆ ಕಣ್ಣು ಇಲ್ಲಿತ್ತು, ಕೆಲವರಿಗೆ ತುಂಬ ವಿರೂಪ ವಿಕಾರ. ಅದು ವಿಚಿತ್ರ ವಿಚಿತ್ರ ನಾಮ, ತ್ರಿಶಿರ, ಆಕಂಪನ, ವಿಚಿತ್ರ ಹೆಸರುಗಳು ಇವರಿಗೆಲ್ಲ. ಕೆಲವರು ಸಿಂಹದ ಮೇಲೆ ಆರೂಢರಾಗಿದ್ದಾರೆ, ಕೆಲವರು ವಿಚಿತ್ರ ವಿಚಿತ್ರ ಪ್ರಾಣಿಗಳ ಮೇಲೆ ಆರೂಢರಾಗಿ ಬರ್ತಾ ಇದ್ದಾರೆ, ಕೆಲವರು ಪಕ್ಷಿಗಳ ಮೇಲೆ ಹಾರ್ಕೊಂಡು ಬರ್ತಾ ಇದ್ದಾರೆ. ವಿಚಿತ್ರ ರಾಕ್ಷಸರು. ಸೊ ಇವರೆಲ್ಲ ಬರ್ತಾರೆ. ಕೆಲವರು ರಥದ ಮೇಲೆ ಇದ್ದಾರೆ. ರಾಮ ನೆಲದ ಮೇಲೆ ನಿಂತ್ಕೊಂಡಿದ್ದಾನೆ ಅಷ್ಟೆ. ರಾಮನ ಕೈಯಲ್ಲಿ ಏನಿದೆ? ಬಾಣವಿದೆ. ಸೊ ರಾಮನ ಬಾಣದ ಹೆಸರೇನು? GK ಕ್ವಿಜ್ ಕ್ವಶನ್. ರಾಮನ ಬಾಣದ ಹೆಸರೇನು? ಕೃಷ್ಣನ ಚಕ್ರದ ಹೆಸರೇನು? ಈಸಿ. ವಿಷ್ಣುವಿನ ಗದೆಯ ಹೆಸರೇನು? ಕೌಮೋದಕಿ. ವಿಷ್ಣುವಿನ ಬಾಣದ ಹೆಸರೇನು? ಶಾರಂಗ. ಶಾರಂಗ ಶರಂಗ ಧನ್ವ ಅಂತ ಕರೀತಾರೆ. ಸೊ ಸಾರಂಗ ಅಂತ ಕರೀತಾರೆ, ಬಟ್ ಶಾರಂಗ ಧನ್ವ. ಸೊ ಹೋಲ್ಡಿಂಗ್ ಇಸ್ ಬೌಮ್ ಈಸ್ ಸ್ಟ್ಯಾಂಡಿಂಗ್. ರಾಮ ಬಾಣವನ್ನು ಬಿಡ್ತಾರೆ. ಟಕ 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 ಎಲ್ಲರನ್ನ ಕೊಂದಾಗ್ಬಿಡ್ತಾರೆ. ಎಷ್ಟು ಗಂಟೆಯಲ್ಲಿ? 2 ಗಂಟೆಯಲ್ಲಿ, 2 ಅವರ್ಸಲ್ಲಿ 14,000 ರಾಕ್ಷಸರನ್ನು ಹರದೂಷಣರ ಜೊತೆ ಸಂಹಾರ ಮಾಡಿಬಿಡ್ತಾರೆ. ಇಷ್ಟು ವೇಗವಾಗಿ ಬಾಣ ಬಿಡ್ತಾ ಇತ್ತಂದರೆ ಯಾವಾಗ ಬಾಣವನ್ನು ತೆಗೆದ್ರು, ಯಾವ ಬಾಣ ಹೊಡೆದ್ರು ಅನ್ನೋದು ಗೊತ್ತೇ ಆಗ್ತಿರಲಿಲ್ಲ. ಸೂಪರ್. ಹೀಗೆ ಫ್ಯಾನ್ ತಿರುಗುತ್ತಲ್ಲ, ಸುರುಳು ಅಂತ, ಆ ಬ್ಲೇಡ್ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಅದೇ ರೀತಿ ರಾಮಚಂದ್ರರು ಎಲ್ಲ ದಿಕ್ಕಿನಲ್ಲಿ ಪಡ 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 ಬಾಣ ಬಿಡ್ತಾಯಿದ್ರು. ಆ್ಯಂಡ್ ಎವ್ರಿಬಡಿ ವಾಸ್ ಕಿಲ್ಡ್. ಎಲ್ಲರೂ ಸತ್ತೋದ್ರು. ರೈಟ್. ಒಬ್ಬ ರಾಕ್ಷಸ ಮಾತ್ರ ಉಳಿದ. ಅವನ ಹೆಸರು ಆಕಂಪನ ಅಂತ. ಆಕಂಪನ ಅಂದರೆ ನಡಗದೇ ಇರು, ಒಂದು ನೆವರ್ ಡಿಸ್ಕಂಪನ. ಅದಕ್ಕೆ ಹೆದರ್ಕೊಂಡು ಓಡೋಗ್ಬಿಟ್ಟ. ಎಲ್ಲಿ ಹೋದ? ಲಂಕೆಗೆ ಹೋದ. ಲಂಕೆಗೆ ಹೋಗಿ ನ್ಯೂಸ್ ಬಿಟ್ಟ, ಲಂಕೇಶ, ರಾವಣ, ನಿನ್ನ ಔಟ್ ಪೋಸ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ. ಔಟ್ ಪೋಸ್ಟ್ ಮೇಲೆ ಅಟ್ಯಾಕ್ ಆಗಿ ಆಲ್ ಔಟ್ ಆಗಿದ್ದಾರೆ. ಎಲ್ಲ 14,000 ರಾಕ್ಷಸರು ಸತ್ತೋಗಿದ್ದಾರೆ. ನೋಬಡಿ ಈಸ್ ರಿಮೈನಿಂಗ್. ನಾನು ಒಬ್ಬನೇ ಹೇಗೋ ಪ್ರಾಣ ಉಳಿಸ್ಕೊಂಡು ಓಡೋಡಿ ಬಂದೆ. ಯಾರು ಕೊಂದು ಹಾಕಿದ್ರು? 2 ಮನುಷ್ಯರು, ರಾಮ ಲಕ್ಷ್ಮಣ. ಅವರು ಎಲ್ಲರನ್ನ ಸಂಹಾರ ಮಾಡಿದ್ದಾರೆ. ಹೌದಾ? ಮನುಷ್ಯರಿಂದ ಎಂಥ ಆಪತ್ತು! ನನಗೆ ವರದಾನ ಸಿಕ್ಕಿದೆ, ನನ್ನನ್ನು ಯಾರು ಕೊಲ್ಲಕ್ಕಾಗೋದಿಲ್ಲ, ನಾನು ನೋಡ್ಕೊತೀನಿ. ಅವನು ತುಂಬ ಪವರ್ಫುಲ್ ಆಗಿದ್ದಾನೆ. ಸ್ವಲ್ಪ ಜೋಪಾನವಾಗಿರು ಲಂಕೇಶ, ರಾವಣ ತುಂಬ ಪವರ್ಫುಲ್. ಹೌದಾ? ಏನಾದರೂ ಯೋಚನೆ ಮಾಡ್ತೀನಿ. ಆಗ ರಾವಣ ಹೋಗ್ತಾನೆ ಮರೀಚನ ಹತ್ರ. ಮರೀಚ, ಸೊ ನಾನು ನಿನ್ನೆ ಹೇಳ್ದಂಗೆ ರಾಮನ ಬಾಣದಿಂದ ದೂರ ಬಿದ್ದುಬಿಟ್ಟಿದ್ದ. 600 ಯೋಜನಸ್ ಫಾರ್. ಸನ್ಯಾಸ ಸ್ವೀಕರಿಸಿ ಸಾಧುಗಳ ಜೊತೆ ವೇಷವನ್ನು ಧರಿಸಿಕೊಂಡು ಕಾಡಲ್ಲಿ ಧ್ಯಾನ ಮಾಡ್ದ ಕೂತಿದ್ದ. ರಾವಣ ಬರ್ತಾನೆ ಮರೀಚನ ಹತ್ರ. ಮರೀಚ, ನಿನ್ನ ಸಹಾಯ ಬೇಕು ನನಗೆ. ಏನದು? ರಾಮನನ್ನು ಕೊಲ್ಲೋದಕ್ಕೆ ಹೋಗ್ಬೇಕು, ಬಾ ನನ್ನ ಜೊತೆ. ರಾಮ ರಾಮ ಬೇಡಪ್ಪ, ಬೇಡ, ತುಂಬ ಪವರ್ಫುಲ್, ನಿನ್ಗೆ ಗೊತ್ತಿಲ್ಲ ಅವನ ಶಕ್ತಿ. ನನಗೆ ಗೊತ್ತು, ತನ್ನ ಕಥೆಯಲ್ಲೇ ಹೇಳ್ತಾನೆ. ಹೌದಾ? ಐಡಿಯಾ ಡ್ರಾಪ್ ಮಾಡು. ಸೊ ರಾವಣ ಡ್ರಾಪ್ಸ್ ಐಡಿಯಾ, ಕಮ್ಸ್ ಬ್ಯಾಕ್ ಟು ಲಂಕಾ. ದೆನ್ ಶೂರ್ಪಣಖ ಕಮ್ಸ್. ಶೂರ್ಪಣಖ ಬರ್ತಾಳೆ. ಬಂದು
ಯುದ್ಧದ ದೃಶ್ಯ. ಶೂರ್ಪಣಖ ಬರ್ತಾಳೆ ರಾವಣನ ಹತ್ರ. ರಾವಣನ ವೀಕ್ನೆಸ್ ಏನು ಅಂತ ಗೊತ್ತಿತ್ತು ಅವಳಿಗೆ. ಏನು ವೀಕ್ನೆಸ್? ಕಾಮ, ಲಸ್ಟ್. ರಾಮ ತುಂಬ ಪವರ್ಫುಲ್, ಸೇಡಂತೂ ತೀರಿಸ್ಕೋಬೇಕು. ಆ ಸೇಡ್ ತೀರಿಸ್ಕೊಳ್ಳೋದು ವಿಧಾನ ನಾನು ಹೇಳ್ತೀನಿ ಅಂತ ಶೂರ್ಪಣಖೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾಮನ ಹೆಂಡತಿ ತುಂಬ ಸುಂದರವಾಗಿದ್ದಾಳೆ. ವೆರಿ ಬ್ಯೂಟಿಫುಲ್, ವೆರಿ ಅಟ್ರಾಕ್ಟಿವ್. ಶಿ ಇಸ್ ಮೆಂಟ್ ಫಾರ್ ಯು ಓನ್ಲಿ. ಅವಳು ನಿನ್ನ ರಾಣಿ ಆದರೆ ನಿನ್ನ ಪಟ್ಟ ರಾಣಿ ಆಗ್ತಾಳೆ, ಅಷ್ಟು ಸುಂದರವಾಗಿದ್ದಾಳೆ. ಅವಳನ್ನು ಅಪಹರಿಸ್ಕೊಂಡು ಬಾ. ಆ್ಯಂಡ್ ಶಿ ಡಿಸ್ಕ್ರೈಬ್ಸ್ ದ ಬ್ಯೂಟಿ ಆಫ್ ಸೀತಾ. ಸೀತೆಯ ಸೌಂದರ್ಯವನ್ನು ತುಂಬ ವಿವರವಾಗಿ ಹೇಳ್ತಾಳೆ. ಇದನ್ನು ಕೇಳಿದ ತಕ್ಷಣ ರಾವಣನ ಮನಸ್ಸಿನಲ್ಲಿ ಆಸೆ ಹುಟ್ಟಿತು. ಸೀತೆಯನ್ನು ಅಪಹರಣ ಮಾಡಬೇಕು. ಸೀತೆ ಅಪಹರಣ ಮಾಡಿದಾಗ ರಾಮ ಸೀತೆ ವಿರಹದಲ್ಲಿ ಪ್ರಾಣ ಬಿಟ್ಬಿಡ್ತಾನೆ. ರಾಮ ಪ್ರಾಣ ಬಿಟ್ಟಾಗ ಲಕ್ಷ್ಮಣ ಕೂಡ ಪ್ರಾಣ ಬಿಟ್ಬಿಡ್ತಾನೆ. ನನ್ನ ಮಿಷನ್ ಅಕಂಪ್ಲಿಷ್ಡ್. ಸೊ ಅದಕ್ಕೆ ನೀನು ಸೀತೆಯನ್ನು ಅಪಹರಣ ಮಾಡು. ಒಳ್ಳೆ ಐಡಿಯಾ ಕೊಟ್ಟಿದ್ದಾನೆ, ವೆರಿ ಗುಡ್ ಐಡಿಯಾ. ಇದನ್ನು ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ರಾವಣ ಸಿದ್ಧನಾಗ್ತಾನೆ. ಸೊ ರಾವಣಸ್ ವೀಕ್ನೆಸ್ ವಾಸ್ ಲಸ್ಟ್. ರಾವಣ ಈ ವಾಲ್ಮೀಕಿ ರಾಮಾಯಣ ಓದಿದ್ರೆ ನೀವು ನೋಡ್ತೀರಾ, ಪದೇ 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 ಸ್ತ್ರೀಯರ ಮೇಲೆ ಶೋಷಣೆಯನ್ನು ಮಾಡ್ತಾ ಇದ್ದ ರಾವಣ. ರೈಟ್. ಸೊ ನಲಕುಬೇರರ ಪತ್ನಿ, ಅವಳ ಶೋಷಣೆ ಮಾಡಿದ್ರು. ಒಮ್ಮೆ ಕಾಡಿನ ಮಾರ್ಗದಲ್ಲಿ ಪುಷ್ಪಕ ವಿಮಾನದಲ್ಲಿ ಬರುವಾಗ ರಾವಣ ತಪಸ್ವಿ ನಾರಿಯನ್ನು ನೋಡ್ತಾನೆ. ಕಾಡಲ್ಲಿ ತಪಸ್ ಮಾಡುವುದನ್ನು ನೋಡ್ತಾನೆ. ಅವಳ ಸೌಂದರ್ಯ ನೋಡಿ ಕೆಳಗಿಳಿತಾನೆ. ಸುಂದರವಾಗಿದ್ದಾಳೆ, ಒಂಟಿಯಾಗಿದ್ದಾಳೆ. ಇವಳನ್ನು ಕರ್ಕೊಂಡು ಹೋಗೋಣ ಅಂತ ರೆಡಿಯ. ಓ ದೇವಿ, ಯಾರು ನೀನು? ಏನು ಒಬ್ಬಳೇ ಇದೆಯಾ ಇಲ್ಲಿ ತಪಸ್ ಮಾಡ್ತಾ ಇದೆಯಾ? ಅವಳು ಹೇಳ್ತಾನೆ, ನಾನು ವೇದವತಿ. ವಿಷ್ಣುವನ್ನ ಪತಿಯಾಗಿ ಪಡೆದುಕೊಳ್ಳೋದಕ್ಕೆ ನಾನು ಇಲ್ಲಿ ತಪಸ್ಸಿಗೆ ಕೂತಿದ್ದೀನಿ. ವಿಷ್ಣು? ನಾನು ಲಂಕೇಶ, ನನ್ನನ್ನು ಮದುವೆ ಆಗ. ಮ್ಯಾರಿ ಮೀ, ಐ ವಿಲ್ ಮೇಕ್ ಯು ದ ಹೆಡ್ ಕ್ವೀನ್. ಆಗ ಅವಳು ಹೇಳ್ತಾ, ಇಲ್ಲ, ನನ್ನ ಮನಸ್ಸನ್ನು ಆಲ್ರೆಡಿ ವಿಷ್ಣುವಿಗೆ ಕೊಟ್ಟಿದ್ದೀನಿ ನಾನು. ಆಗ ರಾವಣ ಬಲಾತ್ಕಾರ ಮಾಡೋದಕ್ಕೆ ಹೋಗ್ತಾನೆ. ಅವಳ ಕೂದಲನ್ನು ಹಿಡ್ಕೊಂಡು ಎಳ್ಕೊಂಡು ಹೋಗೋದಕ್ಕೆ ಸಿದ್ಧನಾಗ್ತಾನೆ. ಆಗ ವೇದವತಿ ತನ್ನ ದಿವ್ಯ ಶಕ್ತಿಯಿಂದ ಕೂದಲನ್ನು ಕತ್ತರಿಸ್ತಾಳೆ. ಬಿಡು, ನನ್ನ ಸ್ಪರ್ಶ ಮಾಡಿದೀಯಾ ನೀನು? ಛೀ, ಐ ಬಿಕಮ್ ಪೊಲ್ಯೂಟೆಡ್. ನಾನು ಪ್ರದೂಷಿತಳಾಗಿದ್ದೀನಿ. ಐ ಬಿಕಮ್ ಕಂಟ್ಯಾಮಿನೇಟೆಡ್. ನನ್ನ ದೇಹವನ್ನು ನಾನು ಈಗ ವಿಷ್ಣುವಿಗೆ ಅರ್ಪಿಸೋದಾಗೋದಿಲ್ಲ. ಐ ಕ್ಯಾನಾಟ್ ಆಫರ್ ಇಟ್. ಭಗವಂತನಿಗೆ ಎಲ್ಲ ಶುದ್ಧ ಪದಾರ್ಥಗಳನ್ನು ಅರ್ಪಿಸಬೇಕು, ರೈಟ್? ಸೊ ಅದಕ್ಕೆ ನಮ್ಮ ಮನಸ್ಸನ್ನು, ದೇಹವನ್ನು ಕೂಡ ಸ್ನಾನ ಮಾಡಿ ತಿಲಕ ಹಾಕ್ಕೊಂಡು ಪವಿತ್ರ ಒಗೆದಿರೋ ಬಟ್ಟೆಯನ್ನು, ಫ್ರೆಶ್ ಆಗಿರೋ ಬಟ್ಟೆಯನ್ನು ಧರಿಸಿಬಿಟ್ಟು ಭಗವಂತ ಬಂದು ಸೇವೆ ಮಾಡಬೇಕು, ರೈಟ್? ನಾನು ಈಗ ಕಲುಷಿತಳಾಗಿದ್ದೀನಿ. ಈಗ ನಾನು ನನ್ನ ದೇಹವನ್ನು ಸುಟ್ಟು ಭಸ್ಮ ಮಾಡ್ತೀನಿ. ಸೊ ಶಿ ಗಿವ್ಸ್ ಎ ಶಾಪ. ಮುಂದೆ ಏನಾದರೂ ಯಾರಿಗಾದರೂ ನೀನು ಬಲಾತ್ಕಾರ ಮಾಡಕ್ಕೆ ಹೋದರೆ ನೀನು ಸತ್ತೋಗ್ತೀಯ. ಶಾಪವನ್ನು ಕೊಟ್ಟು ಅವಳು ತನ್ನ ದೇಹದಿಂದ ಅಗ್ನಿಯನ್ನು ಪ್ರಜ್ವಲಿಸಿ ಅಲ್ಲಿ ಅವಳು ತೀರ್ಮಾನ. ಮುಂದಿನ ಜನ್ಮದಲ್ಲಿ ಪದ್ಮಾವತಿಯಾಗಿ ಅವಳು ಹುಟ್ಟುತ್ತಾಳೆ. ತಿರುಪತಿ ವೆಂಕಟರಮಣನ ಜೊತೆ ಅವಳು ಮದುವೆ ಆಗುತ್ತೆ. ಸೊ ವೇದವತಿ ಬಿಕಮ್ಸ್ ಪದ್ಮಾವತಿ. ಸೊ ಈ ರೀತಿ ರಾವಣನ ವೀಕ್ನೆಸ್ ಇತ್ತು ಲಸ್ಟ್, ರೈಟ್? ಸೊ ಶೂರ್ಪಣಖ ಇನ್ಸೈಟೆಡ್ ದಟ್ ಲಸ್ಟ್, ಪ್ರೆಸ್ ದಟ್ ಬಟನ್, ರಾವಣಸ್ ವೀಕ್ ಬಟನ್. ಸೊ ಅದಕ್ಕೆ ಅವನು ಸಿದ್ಧನಾಗ್ತಾನೆ. ಈಗಿನ ಕಾಲದಲ್ಲಿ ಮಾಡರ್ನ್ ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿ ಏನಿದೆಯಲ್ಲ, ಅದು ಶೂರ್ಪಣಖ ಇಂಡಸ್ಟ್ರಿ. ದ ಅಡ್ವರ್ಟೈಸ್ ವೆರಿ ಬ್ಯಾಡ್ ದಿಸ್ ಇಸ್. ಒಂದು ಟೈರ್ ಸೇಲ್ ಮಾಡಬೇಕು, ಪಕ್ಕದಲ್ಲಿ ಹುಡುಗಿಯ ನಿಲ್ಲಿಸ್ತಾರೆ, ಟೈರ್ ಸೇಲ್. ಟೂತ್ ಪೇಸ್ಟ್, ಸೋಪು, ಯಾವುದೇ ಹೀರೋಯಿನ್ ಕರೆಸ್ತಾರೆ, ಇಟ್ಕೊತಾರೆ, ಸೋಪ್ ಸೇಲ್ ಆಗುತ್ತೆ. ಶೂರ್ಪಣಖ ಇಂಡಸ್ಟ್ರಿ. ಯಾವುದು ಬೇಕಿಲ್ವೋ ಅದನ್ನೇ ಅಡ್ವರ್ಟೈಸ್ ಮಾಡ್ತಾರೆ. ಯಾರಾದರೂ ಅನ್ನ, ಅಕ್ಕಿ, ಜೋಳ ಅಡ್ವರ್ಟೈಸ್ ಮಾಡ್ತಾರಾ?
ಇಲ್ಲ. ಯಾವುದು ಬೇಡವೋ ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಏನು ಮಾಡ್ತಾರಲ್ಲ ಅದನ್ನು ಖರೀದಿಸೋಕೆ ಹೋಗ್ಬಾರ್ದು, ಯಾಕಂದ್ರೆ ಏನೋ ಗಡ್ಬಡಿ ಇರುತ್ತೆ. ಸೊ ದೇರ್ ವಿಲ್ ಬಿ ಸಮ್ ಪ್ರಾಬ್ಲಮ್ ಇದೆ, ಬಿಕಾಸ್ ದೇ ಆರ್ ಡೂಯಿಂಗ್ ಅಡ್ವರ್ಟೈಸ್ಮೆಂಟ್. ದುಡ್ಡು ಮಾಡೋದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಲಕ್ಷ ರೂಪಾಯಿ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಯೋಚನೆ ಮಾಡಿ, ಅದರ ಹಿಂದೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅವರು, ಯಾಕೆ ಖರ್ಚು ಮಾಡ್ತಾ ಇದ್ದಾರೆ? ನಮ್ಮ ಪಾಕೆಟ್ ಖಾಲಿ ಮಾಡಬೇಕು. ಯಾವುದು ಬೇಕಿಲ್ಲೋ ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಬೇಕಿರೋದನ್ನು ನಾವು ಹೋಗಿ ತೊಗೊತೀವಿ, ಹುಡುಕಿ ತೊಗೊತೀವಿ, ರೈಟ್? ಬೇಡದೇ ಇರೋದನ್ನು ಅಡ್ವರ್ಟೈಸ್ ಮಾಡಿ 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 ತೆರೆ ಕೆಡಿಸಿ ಅವ್ರು ವ್ಯಾಪಾರ ಮಾಡ್ತಾರೆ. ಸೊ ದಟ್ ಇಸ್ ಶೂರ್ಪಣಖ ಇಂಡಸ್ಟ್ರಿ, ಮಾಡರ್ನ್ ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿ. ಸೊ ರಾವಣ ಮರೀಚನ ಹತ್ರ ಮತ್ತೆ ಹೋಗ್ತಾನೆ. ಮಾಮ, ನಿನ್ನ ಸಹಾಯ ಬೇಕು. ಏನು ಮತ್ತೆ ಬಂದಿದ್ದೀಯ? ನಾನು ಸೀತೆಯನ್ನು ಅಪಹರಣ ಮಾಡಬೇಕು. ಸೊ ನೀನು ಜಿಂಕೆಯ ರೂಪವನ್ನು ತಾಳಿ ರಾಮನನ್ನ ದೂರ ಕರ್ಕೊಂಡು ಹೋಗಿ, ಆಗ ಆ ಸಮಯದಲ್ಲಿ ನಾನು ಸೀತೆಯನ್ನು ಅಪಹರಣ ಮಾಡ್ತೀನಿ. ಮರೀಚ ಒಪ್ಪೋದಿಲ್ಲ. ರಾವಣ ಹೇಳ್ತಾನೆ, ಇನ್ನೇನಾದ್ರೂ 2 ಚಾಯ್ಸ್ ಇದೆ. ಯು ಶುಡ್ ಡೈ ಫ್ರಮ್ ಮೈ ಹ್ಯಾಂಡ್, ನನ್ನ ಕೈಯಿಂದ ನಾನು ಕೊಂದುಬಿಡ್ತೀನಿ ನಿನ್ನನ್ನು, ಇಲ್ಲ ರಾಮನ ಕೈಯಲ್ಲಿ ನೀನು ಕೊಲ್ಲಲ್ಪಡ್ತೀಯ, ಚೂಸ್ ಮಾಡು. ಮರೀಚ ಯೋಚನೆ ಮಾಡ್ತಾನೆ, ನಿನ್ನ ಕೈಯಿಂದ ಸತ್ತರೆ ನರಕ ಖಚಿತ, ಅಟ್ಲೀಸ್ಟ್ ರಾಮನ ಕೈಯಿಂದ ಸತ್ತರೆ ಮೋಕ್ಷ ಸಿಗುತ್ತೆ. ಓಕೆ, ಅವನು ರೆಡಿ ಆಗ್ತಾನೆ. ಸೊ ಒಂದು ಸುಂದರವಾದ ಜಿಂಕೆಯ ರೂಪವನ್ನು ತಾಳಿ ಅವನು ಪಂಚವಟಿಯ ಹತ್ರ ಬರ್ತಾನೆ. ಸೊ ಪಂಚವಟಿಯ ಹತ್ತಿರ ಬಂದಾಗ ಸೀದೆ ನೋಡ್ತಾಳೆ, ಎಂತ ಒಳ್ಳೆ ಜಿಂಕೆ, ಸುಂದರವಾಗಿದೆ, ಬಂಗಾರದ ಜಿಂಕೆ. ಬಂಗಾರದ ಜಿಂಕೆ ಮೇಲೆ ಏನಂತಾರೆ, ಸಿಲ್ವರ್ ಸ್ಪಾಟ್ಸ್ ಇದೆ, ವೈಟ್ ಸಿಲ್ವರ್ ಸ್ಪಾಟ್ಸ್, ತುಂಬ ಸುಂದರವಾಗಿ ಕಾಣ್ತಾ ಇದೆ. ಅದರ ನಾಲ್ಗೆ ನೋಡಿದ್ರೆ, ಮುಖ ನೋಡಿ ಇಷ್ಟು ಕೆಂಪಾಗಿದೆ. ಅದರ ಪಾದ ಲೈಕ್ ಮೇಡ್ ಆಫ್ ಪ್ರಿಷಿಯಸ್ ಜೆಮ್ಸ್, ಒಳ್ಳೆ ವೈಡೂರ್ಯಗಳಿಂದ ನಿರ್ಮಿತವಾಗಿದೆ. ಎಂಥ ಜಿಂಕೆ ಇದು! ರಾಮ, ಇದು ಬೇಕು ನನಗೆ, ಇದನ್ನು ನಾವು ನಮ್ಮ ಆಶ್ರಮದಲ್ಲಿ ಕಟ್ಟಾಕೋಣ, ಅದ್ರ ಜೊತೆ ಆಟ ಆಡ್ತೀನಿ, ಮತ್ತು ವನವಾಸ ಮುಗಿದ ಮೇಲೆ ಅಯೋಧ್ಯೆ ಕರ್ಕೊಂಡು ಹೋಗ್ತೀನಿ. ರಾಮನಿಗೆ ಬೇಕು ನನಗೆ. ರಾಮ ಅಂತ ಬೇಕಾ ನಿನಗೆ? ಆಯ್ತು, ತಗೊಂಡ್ಬರ್ತೀನಿ, ಇಲ್ಲೇ ಇರು. ಸೊ ರಾಮ ಹೋಗ್ತಾನೆ. ಹೋಗುವಾಗ ಲಕ್ಷ್ಮಣಿಗೆ ಹೇಳ್ತಾನೆ, ಲಕ್ಷ್ಮಣ ನೀನು ಇಲ್ಲೇ ಇರು, ಎಲ್ಲಿ ಹೋಗಬೇಡ, ಸೀತೆಗೆ ರಕ್ಷಣೆಯನ್ನು ಕೊಡು. ಲಕ್ಷ್ಮಣ ಆಯ್ತು ಅಣ್ಣ, ಇಲ್ಲೇ ಇರ್ತೀನಿ ನಾನು, ಅದು ಜೋಪಾನವಾಗಿರು, ನನಗೇನೋ ಗಡ್ಬಡ ಅನ್ನಿಸ್ತಾ ಇದೆ, ಇದು ವಿಚಿತ್ರವಾದ ಜಿಂಕೆ, ಇಂಥ ಜಿಂಕೆ ಎಂದು ಕಾಡಲ್ಲಿ ಕಂಡಿಲ್ಲ ನಾನು, ಅಣ್ಣ ಸ್ವಲ್ಪ ಜೋಪಾನವಾಗಿರು ಅಂತ. ರಾಮ ಹೇಳ್ತಾ, ಆಯ್ತು ನೀವು ಯೋಚನೆ ಮಾಡಿಬಿಡಿ, ನಾನು ಬರ್ತೀನಿ. ಸೊ ದೆನ್ ರಾಮ ಗೋಸ್. ಜಿಂಕೆ ದೂರ ಓಡೋಗುತ್ತೆ, ವೇಗವಾಗಿ ಓಡೋಗುತ್ತೆ. ಸೊ ರಾಮ ಹಿಂಬಾಲಿಸ್ತಾನೆ, ಕೀಪ್ಸ್ ರನ್ನಿಂಗ್ ಬಿಹೈಂಡ್. ಸೊ ತುಂಬ ದೂರ ಹೋದ್ಮೇಲೆ ರಾಮನಿಗೆ ಗೊತ್ತಾಗುತ್ತೆ, ಏನೋ ಗಡ್ಬಡಿದೆ ಇಲ್ಲಿ. ಆಗ ಜಿಂಕೆಯನ್ನು ಹಿಡಿಯೋಕ್ಕಾಗಲಿಲ್ಲ. ಸೊ ರಾಮ ಏನು ಮಾಡ್ತಾನೆ, ತನ್ನ ಬಾಣವನ್ನು ತಗೊಂಡು ಗುರಿ ಇಟ್ಟು ಬಿಡ್ತಾನೆ ಬಾಣವನ್ನು. ಆ ಒಂದು ಬಾಣ ಜಿಂಕೆಗೆ ತಟ್ಟುತ್ತೆ, ತಕ್ಷಣದಲ್ಲಿ ಬಿದ್ದೋಗುತ್ತೆ. ಪ್ರಾಣ ಹೋಗೋದಕ್ಕಿಂತ ಮುಂಚೆ ಆ ಜಿಂಕೆ ಜೋರಾಗಿ ಅಸುರನ ರೂಪವನ್ನು ತಾಡಿ ಜೋರಾಗಿ ಕೂಗುತ್ತೆ, ಲಕ್ಷ್ಮಣ, ಜೋರಾಗಿ ಲಕ್ಷ್ಮಣ ಅಂತ ಕೂಗಿ ಪ್ರಾಣ ಬಿಡುತ್ತೆ. ಆ ಕೂಗು ಪಂಚವಟಿವರೆಗೂ ಕೇಳಿ ಬಂತು. ಸೀತೆ ಕೇಳಿದಾಗ, ಲಕ್ಷ್ಮಣ ನೋಡು, ರಾಮ ಕರೀತಾ ಇದ್ದಾನೆ, ಕೂಗ್ತಾ ಇದ್ದಾನೆ, ಏನೋ ಆಪತ್ತಿ ಇದೆ, ವಿಪತ್ತಿ ಇದೆ, ದಯವಿಟ್ಟು ಬೇಗ ಹೋಗು. ಲಕ್ಷ್ಮಣ ಹಂಗೆ ಕೂತಿದ್ದ. ತಾಯಿ, ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿದೆ, ಐನೋ ರಾಮನಿಗೆ ಎಂದು ಯಾವುದೇ ವಿಪತ್ತಿಲ್ಲ. ಸೀತಾಯಿ ತುಂಬ ಕೋಪ ಬಂತು, ಏನು ಲಕ್ಷ್ಮಣ ಹೀಗೆ ಹೇಳ್ತಾ ಇದೆಯಾ, ರಾಮ ಕೂಗ್ತಾ ಇದ್ದಾನೆ, ನಿನ್ನ ಹೆಸರನ್ನು ಕೂಗ್ತಾ ಇದ್ದಾನೆ, ಹೋಗು ನೀನು. ಇಲ್ಲ ತಾಯಿ, ಏನು ತೊಂದರೆ ಇಲ್ಲ, ಇಲ್ಲೇ ಇರಿ, ಮತ್ತು ರಾಮ ನನಗೆ ಆದೇಶ ಕೊಟ್ಟಿದ್ದಾನೆ, ನೀನು ಇಲ್ಲೇ ಇರಬೇಕು, ಇಲ್ಲಿ ಹೋಗಬಾರ್ದು ಅಂತ. ಸೀತೆಗೆ ಇನ್ನಿಷ್ಟು ಕೋಪ ಬಂತು.
ಈಗ ನಾನು ಹೇಳೋದು ತುಂಬ ಸೆನ್ಸಿಟಿವ್ ಪಾಯಿಂಟ್. ಸೊ ಸೀತೆಯ ಕೋಪದಲ್ಲಿ ಲಕ್ಷ್ಮಣನಿಗೆ ತುಂಬ ಕಟು ವಚನವನ್ನು ಹೇಳ್ತಾಳೆ. ಏನು ಹೇಳ್ತಾಳೆ ಅಂದರೆ, ಲಕ್ಷ್ಮಣ, ಈಗ ಗೊತ್ತಾಯ್ತು ನನಗೆ ನಿನ್ನ ನಿಜವಾದ ಆಸೆ ಏನು ಅಂತ. ನಾನು ಒಂಟಿಯಾಗಿರುವ ಒಂದು ಗಳಿಗೆಯನ್ನು ನೋಡ್ತಾ ಇದ್ದೀಯ ನೀನು. ಕಾಡಿಗೆ ಯಾಕೆ ಬಂದೆ ನೀನು ಅಂತ ನನಗೆ ಈಗ ಗೊತ್ತಾಯ್ತು. ರಾಮನನ್ನು ದೂರ ಓಡಿಸಿ ನನ್ನ ಜೊತೆ ಇರಬೇಕಂತ ನೀನು ಆಸೆನ? ಇಲ್ಲ ತಾಯಿ, ಇಲ್ಲ. ನೋ 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 ನೋ, ಐ ನೆವರ್ ಹ್ಯಾಡ್ ಸಚ್ ಎ ಡಿಸೈರ್. ಐ ನೆವರ್ ಥಾಟ್ ಲೈಕ್ ದಿಸ್. ಒಂದು ಚೂರು ಕೂಡ ಈ ರೀತಿ ಆಲೋಚನೆ ನಾನು ಎಂದೂ ಮಾಡಿಲ್ಲ. ಕೆಟ್ಟ ವಿಚಾರ ನನ್ನ ಮನಸ್ಸಲ್ಲಿಲ್ಲ. ಮತ್ತೆ ಹೋಗು, ರಾಮನ ಸಹಾಯ ಮಾಡು. ಆಗ ಲಕ್ಷ್ಮಣ ತುಂಬ ಗ್ರೇಟ್ ಹೆಸಿಟೇಷನ್, ರೆಡಿ ಆಗ್ತಾನೆ, ಹೋಗೋದಕ್ಕೆ ರೆಡಿ ಆಗ್ತಾನೆ. ಹಾಗಾದಂತ, ಬಟ್ ನೀವು ಸೇಫ್ ಆಗಿರಿ, ಇಲ್ಲಿ ತುಂಬ ಡೇಂಜರ್, ಇಲ್ಲಿ ರಾಕ್ಷಸರೆಲ್ಲ ಇದ್ದಾರೆ, ಆ ಇಬ್ಬರು ಹೋಗ್ಬಿಟ್ರೆ ಇಲ್ಲಿ ಇಲ್ಲ, ನೀನು ಹೋಗು ಅಂತ. ಇಲ್ಲಿ ಎರಡು ಕಥೆಗಳು ಬರ್ತವೆ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಲಕ್ಷ್ಮಣ ರೇಖೆ ಆಗಲಿಲ್ಲ, ರಾಮಚರಿತ ಮಾನಸದ ಪ್ರಕಾರ ಲಕ್ಷ್ಮಣ ರೇಖೆಯನ್ನು ಹಾಕಿದ್ದಾರೆ. ಸೊ ರಾಮಚರಿತ ಮಾನಸ ಪ್ರಕಾರ ತಾಯಿ ಹೇಳ್ತಾರೆ, ಸೊ ನೀವು ಇಲ್ಲೇ ಇರಿ, ಈ ಲಕ್ಷ್ಮಣ ರೇಖೆಯನ್ನು ಕ್ರಾಸ್ ಮಾಡಿಬಿಡಿ ಅಂತ. ಓಕೆ, ಸೊ ಸೀತಾ ಹೇಳ್ತಾರೆ ಆಯಿತು ಅಂತ. ಸೊ ಲಕ್ಷ್ಮಣ ಹೋಗ್ತಾನೆ, ರಾಮನನ್ನು ಭೇಟಿ ಆಗ್ತಾನೆ. ರಾಮ, ಯಾಕೆ ಬಂದೆ ನೀನು? ಸೀತೆಯನ್ನು ಒಂಟಿಯಾಗಿಬಿಟ್ಟು ಬಂದ್ಯಾ? ಏನೋ ಅನಾಹುತ ನಡೆಯುವಷ್ಟು ಇದೆ, ಬೇಗ ಹೋಗೋಣ ಅಂತ ಅವರಿಬ್ಬರು ಓಡೋಡು ಬರ್ತಾ ಇದ್ರು. ಅಷ್ಟರಲ್ಲೇ ರಾವಣ ಬಂದ, ದಶಮುಖ ರಾವಣ. ಯಾವ ರೂಪವನ್ನು ತಾಳಿ ಬಂದ? ಸೊ ನೋಡಿ ಲಕ್ಷ್ಮಣ, ಸೊ ಅಲ್ಲಿ ರಾಮ ಹಿಂದೆ ಇದ್ದಾನೆ ಜಿಂಕೆ ಜೊತೆ, ಇಲ್ಲಿ ಲಕ್ಷ್ಮಣ ಸೀತೆ ಜೊತೆ ಇದ್ದಾನೆ. ಹೋಗೋದಕ್ಕೆ ರೆಡಿಯಾಗಿ ಸೀತೆ ಮತ್ತು ಲಕ್ಷ್ಮಣ ಹೇಳ್ತಾಳೆ ಹೋಗು ಅಂತ. ಅಲ್ಲಿ ಹಿಂದೆ ರಾವಣ ಕಾಯ್ತಾ ಇದ್ದಾನೆ. ಯಾವಾಗ ಲಕ್ಷ್ಮಣ ಹೊರಟ, ಆಗ ರಾವಣ ಬಂದ. ಸಾಧು ವೇಷವನ್ನು ಧರಿಸಿ ಕೈಯಲ್ಲಿ ಕಮಂಡಳು ಭಿಕ್ಷಾಪಾತ್ರವನ್ನು ಹಿಡಿದು ಅಲ್ಲಿ ಬಂದ. ಸಾಯಿಗೆ ಹಿಡಿದುಕೊಂಡು ಬಂದಾಗ, ಭವತಿ ಭಿಕ್ಷಾಂ ದೇಹಿ. ಆಗ ಸೀತೆ ಮಾತಿಗೆ ಯಾರು ಬಂದು ನೋಡ್ತಾಳೆ, ಭವತಿ ಭಿಕ್ಷಾಂ ದೇಹಿ. ಓ, ಈ ಕಾಡಲ್ಲಿ, ಇಂಥ ಕಾಡಿನಲ್ಲಿ ಸಾಧುಗಳು? ಹೌದು, ನಾನು ಭಿಕ್ಷೆ ಬೇಡ್ತಾ ಹೋಗ್ತಾ ಇದ್ದೀನಿ, ದಯವಿಟ್ಟು ಭಿಕ್ಷೆಯನ್ನು ಕೊಡಿ. ಸೀತೆ ಹೇಳ್ತಾಳೆ, ನಮ್ಮ ಕಾಡಲ್ಲಿ ಏನು ಸಿಗುತ್ತೆ ನಮಗೆ? ಸೊ ಇಲ್ಲಿ ಮನೇಲಿ ಏನಿದೆ ಅದು ಕೊಡಿ. ಸೊ ರಾಮಚರಿತ ಮಾನಸದ ಪ್ರಕಾರ ಸೀತೆ ತೊಗೊಂಬರ್ತಾಳೆ ಭಿಕ್ಷೆಯನ್ನು. ಅದು ರಾವಣ ಹೇಳ್ತಾನೆ, ಇಲ್ಲ, ನೀವು ಲೈನ್ ಕ್ರಾಸ್ ಮಾಡಿ ನನಗೆ ಕೊಡಬೇಕು. ಯಾಕಂದರೆ ಲೈನ್ ಒಳಗಡೆ ಬರೋಕ್ಕೆ ಟ್ರೈ ಮಾಡಿದಾಗ ರಾವಣ ಬರೋಕ್ಕಾಗಲಿಲ್ಲ, ಲಕ್ಷ್ಮಣ ರೇಖೆಯನ್ನು ಕ್ರಾಸ್ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ಸೀತೆ ಹೇಳ್ತಾನೆ, ಇಲ್ಲ, ನೀನು ಹೊರಗಡೆ ಬಂದು ಭಿಕ್ಷೆ ಕೊಡಬೇಕು. ಸೀತೆ ಹೇಳ್ತಾಳೆ, ಇಲ್ಲ, ನಾನು ಕ್ರಾಸ್ ಮಾಡೋಗಿಲ್ಲ. ಆಗ ರಾವಣ ಕೋಪ ಬರುತ್ತೆ, ಕ್ರಾಸ್ ಮಾಡೋಂಗಿಲ್ಲ, ಕ್ರಾಸ್ ಮಾಡಲೇಬೇಕು, ಇಲ್ಲಾಂದರೆ ಶಾಪ ಕೊಡ್ತೀನಿ. ಸೊ ಭಯಭೀತಳಾಗಿ ಸೀತೆ ಹೊರಗಡೆ ಬಂದು ಭಿಕ್ಷೆ ಕೊಡ್ತಾ ಇದ್ದು. ಆಗ ರಾವಣ ತನ್ನ ನಿಜವಾದ ರೂಪವನ್ನು ತಾಳಿ, ರಾಕ್ಷಸನ ರೂಪವನ್ನು ತಾಳಿ ಸೀತೆಯನ್ನು ಹಿಡಿದು ಅಪಹರಿಸಿಕೊಂಡು ಪುಷ್ಪಕ ವಿಮಾನದ ಮೇಲೆ ಆರೂಢರಾಗಿ ಅವರು ಆಕಾಶ ಮಾರ್ಗದಲ್ಲಿ ತೀರ್ಕೊಂಡು ಹೋಗ್ತಾ ಇದ್ದಾರೆ. ರೈಟ್, ಸೊ ದಿಸ್ ಇಸ್ ಸೀತಾ ಅಪಹರಣ ದೃಶ್ಯ. ಸೊ ಆ್ಯಕ್ಚುಲಿ ವಾಲ್ಮೀಕಿ ರಾಮಾಯಣದಲ್ಲಿ ಈ ಕಥೆ ಹೇಳಿಲ್ಲ, ಆದರೆ ಬೇರೆ ಪುರಾಣದಲ್ಲಿ ಈ ಕಥೆ ಇದೆ. ಆ ಕಥೆ ಏನಂದರೆ, ಸೀತಾದೇವಿ ಆ್ಯಕ್ಚುಲಿ ಸಾಕ್ಷಾತ್ ಲಕ್ಷ್ಮಿ. ಅನ್ಯ ಪುರುಷರು ಹೇಗೆ ಅವರ ಸ್ಪರ್ಶ ಮಾಡೋದಕ್ಕೆ ಸಾಧ್ಯ? ಇಟ್ಸ್ ಇಂಪಾಸಿಬಲ್. ಸೊ ಕೂರ್ಮ ಪುರಾಣದ ಪ್ರಕಾರ ರಾವಣ ಸೀತೆಯನ್ನು, ನಿಜವಾದ ಸೀತೆಯನ್ನು ಅಪಹರಿಸಲಿಲ್ಲ,
ಸೊ ಆ ಲೈನ್ ಕ್ರಾಸ್ ಮಾಡಿದಾಗ ಆ್ಯಕ್ಚುಲಿ ಮಾಯಾ ಸೀತಾದೇವಿ ಅವಳು ಬರ್ತಾಳೆ. ಮಾಯಾ ಸೀತೆಯನ್ನು ರಾವಣ ಕಿಡ್ನಾಪ್ ಮಾಡಿದ ಅಂತ ಕೂರ್ಮ ಪುರಾಣದಲ್ಲಿದೆ. ಸೊ ನಿಜವಾದ ಸೀತೆ ಅಗ್ನಿ ದೇವರ ಆಶ್ರಯದಲ್ಲಿ ಹೋಗಿದ್ದು ಅಂತ ಕೂರ್ಮ ಪುರಾಣದಲ್ಲಿದೆ. ಬಟ್ ದಟ್ಸ್ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಎನಿವೇ, ಸೀತಾ ವಾಸ್ ಕಿಡ್ನಾಪ್. ಬ್ಯಾಟ್ರಿ ಸೀತಾ ವಾಸ್ ಕಿಡ್ನಾಪ್. ಅದ್ರ ಪ್ರಾಬ್ಲಮ್. ಓಕೆ. ಸೊ ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಜಟಾಯು ನೋಡ್ತಾನೆ. ಜಟಾಯು ಸೀತೆಯನ್ನು ಅಪಹರಿಸ್ಕೊಂಡು ಹೋಗ್ತಾ ಇದ್ದಾರೆ, ಯಾರು ಇವರು ಅಂತ ನೋಡಿದಾಗ ರಾವಣ ಅವ್ರ ಜೊತೆ ಸೀತಾದೇವಿ ಇದ್ದಾರೆ. ಸೊ he becomes very angry. ಸೊ ಜಟಾಯು ರಾವಣನ ಜೊತೆ ಯುದ್ಧ ಮಾಡೋದಕ್ಕೆ ಹಾರಿಕೊಂಡು ಹೋಗ್ತಾನೆ. ಸೊ ಜಟಾಯು ತುಂಬ ಬಲಶಾಲಿ, ವೆರಿ ಪವರ್ಫುಲ್. ಒಂದು ಕಾಲದಲ್ಲಿ ಜಟಾಯು ಮತ್ತು ಅವನ ಸಹೋದರ ಸಂಪಾತಿ ಇಬ್ಬರು ಕಾಂಪಿಟೇಷನ್ ಮಾಡಿದ್ರು. ಅದೇನು, ಯಾರು ಸೂರ್ಯನನ್ನು ಮುಟ್ಟುತ್ತಾರೆ ಅಂತ. ಇಬ್ಬರು ಹಾರ್ಕೊಂಡು ಹೋಗ್ತಾ ಇದ್ರು. ಸೂರ್ಯನ ಹತ್ತಿರ ಹೋದಾಗ ರೆಕ್ಕೆ ಏನಂತಾರೆ ಸುಡೋಕ್ಕೆ ಸ್ಟಾರ್ಟ್ ಆಯಿತು. ಆಗ ಸಂಪಾತಿ ಜಟಾಯುನ ರಕ್ಷಣೆ ಮಾಡೋದಕ್ಕೆ ಅವನನ್ನು ಆಲಿಂಗನ ಮಾಡ್ತಾನೆ. ಸೊ ಸಂಪಾತಿಯ ರೆಕ್ಕೆ ಸುಟ್ಟೋಯ್ತು, ಜಟಾಯು ಕೆಳಗಡೆ ಬಿದ್ದುಬಿಟ್ಟ. ಸೊ ಜಟಾಯು ಸುರಕ್ಷಿತವಾಗಿಲ್ಲ. ಅದಕ್ಕೆ ಸಂಪಾತಿಗೆ ರೆಕ್ಕೆ ಇರಲಿಲ್ಲ. ಸೊ ಮುಂದೆ ನಾಳೆ ಕತೆ ಬರುತ್ತೆ. ಸೊ ಜಟಾಯು ರಾವಣನ ಜೊತೆ ಯುದ್ಧ ಮಾಡಕ್ಕೆ ಹೋಗ್ತಾನೆ. ರಾವಣನಿಗೆ ಹೇಳ್ತಾನೆ, ಸೀತೆಯನ್ನು ಬಿಟ್ಬಿಡು. ರಾವಣ ಹೇಳ್ತಾನೆ, ಬಿಡೋದಿಲ್ಲ, ನಾನು ಅಪಹರಿಸ್ಕೊಂಡು ಹೋಗ್ತೀನಿ ಅಂತ. ಸೊ ಆಗ ಜಟಾಯು ಸೀತೆಯನ್ನು ಬಿಡಿಸೋದಕ್ಕೆ ಅಟ್ಯಾಕ್ ಮಾಡ್ತಾನೆ. ಹೀಗೆ ತನ್ನ ಕೊಕ್ಕರೆಯಿಂದ, ಇದು ಚೊಂಚಿನಿಂದ ಮತ್ತು ತನ್ನ ಕ್ಲಾಸ್ ಉಗುರುಗಳು. ಆದರೆ ರಾವಣ ತುಂಬ ಬಲಶಾಲಿ, ವೆರಿ ಪವರ್ಫುಲ್. ಸೊ ಈ ಟ್ರೈ ಟು ಫೈಟ್. ಜಟಾಯುಗೆ ವಯಸ್ಸಾಗಿತ್ತು, ಈಗ ವೆರಿ ಓಲ್ಡ್, ತುಂಬ ವಯಸ್ಸಾಗಿತ್ತು. ಆಗಿನ ಕಾಲದಲ್ಲಿ ತುಂಬ ಶಕ್ತಿ ಇತ್ತು, ಆದರೆ ಈಗ ವಯಸ್ಸಾಗಿತ್ತು. ಸಾಕಷ್ಟು ಪೂರ ಶಕ್ತಿ ಇಟ್ಟು ಫುಲ್ ಪವರ್ ಯುದ್ಧ ಮಾಡ್ತಾನೆ. ಆದರೆ ರಾವಣನ ಶಕ್ತಿಯ ಮುಂದೆ ಅವನು ನಿಲ್ಲಕ್ಕಾಗಲಿಲ್ಲ. ಸೊ ಒಂದು ಸಮಯದಲ್ಲಿ ರಾವಣ ತನ್ನ ಖಡ್ಗವನ್ನು ತೆಗೆದು ಜಟಾಯುವಿನ ಎರಡೂ ರೆಕ್ಕೆಗಳನ್ನು ಕತ್ತರಿಸಿ ಆಗ ಜಟಾಯು ಮೇಲೆ ಕಡ್ದು ಬಿದ್ದುಬಿಡ್ತಾನೆ. ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಮುಂದೆ ಹೋಗ್ತಾನೆ. ಇಲ್ಲಿ ಪಂಚವಟಿಯಲ್ಲಿ ರಾಮ ಲಕ್ಷ್ಮಣವನ್ನು ನೋಡ್ತಾರೆ, ಸೀತೆ ಇಲ್ಲ. ಎಲ್ಲ ಕಡೆ ಹುಡ್ಕೊಂಡು ಹೋಗ್ತಾರೆ, ಸೀತೆ ಇಲ್ಲಿ, ಸೀತೆ ಇಲ್ಲಿ, ಸೀತಾ ಇಲ್ಲಿ ಅಂತ. ಗಿಡ ಮರ ಪಕ್ಷಿಗಳಿಗೆ ಎಲ್ಲರೂ ಕೇಳ್ತಾರೆ, ಸೀತಾ ಇಲ್ಲಿ, ಸೀತಾ ಇಲ್ಲಿ, ಸೀತಾ ಇಲ್ಲಿ ಅಂತ. ಎಲ್ಲೂ ಸಿಗೋದಿಲ್ಲ. ಸೊ ಸೀತೆ ವಿರಹದಲ್ಲಿ ಕಣ್ಣೀರಾಗ್ತಾ ಸೀತಾ 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 ಅಂತ ಹುಡುಕ್ತಾ ಇದ್ದಾರೆ ರಾಮ ಮತ್ತು ಲಕ್ಷ್ಮಣ. ಸೊ ಹುಡುಕುತ್ತಾ ಅವರು ಇದು ಜಟಾಯುವಿನ ಸೀತೆ ವಿರಹದಲ್ಲಿ ಹುಡುಕುತ್ತಾ ರಾಮ ಲಕ್ಷ್ಮಣ ಕಾಡಲ್ಲಿ ಬರ್ತಾರೆ. ಮಧ್ಯದಲ್ಲಿ ಜಟಾಯುವನ್ನು ನೋಡ್ತಾರೆ. ಫಸ್ಟ್ ನೋಡಿದ ತಕ್ಷಣ ಬರೀ ರಕ್ತ ಮತ್ತು ಮಾಂಸ ಕಂಡಂಗಾಯ್ತು. ಇನ್ನು ರಾಕ್ಷಸನ ಅಂತ ರಾಮ ಬಾಣವನ್ನು ರೆಡಿ ಮಾಡ್ತಾನೆ. ಬಟ್ ನಾನು ಹತ್ತಿರ ಹೋದಾಗ ನೋಡ್ತೇನೆ ಜಟಾಯು ಪ್ರಾಣ ಬಿಟ್ಟಿರಲಿಲ್ಲ. ಇನ್ನು ಜಟಾಯುವಿನ ಪ್ರಾಣ ಇನ್ನೇ ಇತ್ತು. ಆದರೆ ತುಂಬ ಫುಲ್ ನೋವಾಗಿದೆ. ಎರಡು ರೆಕ್ಕೆಗಳು ಕಟ್ಟಾಗಿತ್ತು. ಏನಾಯಿತು ಅಂತ ಕೇಳಿದಾಗ ಜಟಾಯು ಹೇಳ್ತಾನೆ, ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗಿದ್ದಾನೆ. ನಾನು ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ನನ್ನ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟೆ, ಆದರೆ ಸೀತೆಯನ್ನು ರಕ್ಷಣೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾನೆ. ಆಗ ರಾಮನ ತೊಡೆಯ ಮೇಲೆ ಜಟಾಯು ತನ್ನ ಪ್ರಾಣವನ್ನು ಬಿಡ್ತಾನೆ. ರಾಮ ಜಟಾಯುವಿಗೆ ಅಂತಿಮ ಸಂಸ್ಕಾರವನ್ನು ಮಾಡ್ತಾನೆ. ತಂದೆಯ ಸ್ಥಾನವನ್ನು ಕೊಡ್ತಾನೆ, ಜಟಾಯುವಿಗೆ ಮೋಕ್ಷವನ್ನು ಕೊಡ್ತಾನೆ. he gets liberated. ಸೊ ಇಲ್ಲಿ ಒಂದು ಮುಖ್ಯವಾದ ಒಂದು ವಿಷಯ ಇದೆ. ಸೊ ಏನಂದರೆ
ಭಗವಂತನ ಸೇವೆಯಲ್ಲಿ ಸೇವೆ ಮಾಡ್ತಾ ಮಾಡ್ತಾ ನಾವು ಒಂದು ವೇಳೆ ಸಕ್ಸಸ್ಫುಲ್ ಆಗಲಿಲ್ಲ ಅಂದರೂ ಕೂಡ ಅದು ಸಕ್ಸಸ್. ದೇವರ ಸೇವೆಯಲ್ಲಿ ಪ್ರಯತ್ನ ಮಾಡೋದೇ ಒಂದು ಸಕ್ಸಸ್. ಇಫ್ ಜಸ್ಟ್ ಎಂಡಿವರ್ ಟು ಪ್ಲೀಸ್ ಕೃಷ್ಣ, ದಟ್ ಇಸ್ ಸಕ್ಸಸ್. ಜಟಾಯು ಗೊತ್ತಿತ್ತು ನಾನು ಸೋಲ್ತೀನಿ ಅಂತ, ಆದರೂ ಕೂಡ ಯುದ್ಧ ಮಾಡ್ದ. ಹಿ ಲಾಸ್ಟ್ ಬಟ್ ಒನ್. ಯಾಕೆಂದರೆ ಭಗವಂತನ ರಾಮನ ಅನುಗ್ರಹ ಅವರಿಗೆ ಸಿಕ್ಕಿತು. ಯುದ್ಧ ಗೆದಿಲಿಲ್ಲ, ಆದರೂ ಅವರಿಗೆ ಸಿಕ್ಕಿದ್ದು ಏನಂದರೆ ಭಗವಂತನ ಅನುಗ್ರಹ ಸಿಕ್ಕಿತು. ಅದೇ ರೀತಿ ಒಂದು ವೇಳೆ ನಾವು ಸೇವೆ ಮಾಡ್ತಾ ಇದ್ದೀವಿ, ಒಂದು ವೇಳೆ ಸಕ್ಸಸ್ ಆಗಲಿಲ್ಲ ಅಂದರೂ ಕೂಡ ಭಗವಂತ ನಮ್ಮ ಪ್ರಯತ್ನವನ್ನು ನೋಡ್ತಾನೆ, ಯಶಸ್ಸನ್ನು ನೋಡುವುದಿಲ್ಲ. ಕರ್ಮಣ್ಯವಾದಿಗಾಸ್ತೆ ಮಹಾಫಲೇಶು ಕದಾಚ. ಅದೇ ಅರ್ಜುನನಿಗೂ ಕೃಷ್ಣ ಹೇಳಿದೆ, ಯುದ್ಧ ಮಾಡು, ಫಲಾಪೇಕ್ಷೆ ಪಡಬೇಡ. ಯು ಫೈಟ್, ಬಟ್ ಗೆದಿಯೋದು ಸೋಲೋದು ನನ್ನ ಕೈಲಿದೆ, ನೀವು ಯುದ್ಧ ಮಾಡೋದು. ತಸ್ಮಾತ್ ಯುದ್ಧಾಯ ಯುಜ್ಯಸ್ವ. ಯುದ್ಧ ಮಾಡೋಕ್ಕೋಸ್ಕರ ಯುದ್ಧ ಮಾಡು ಅಂತ ಗೆಟ್ಸ್ ಅಡಿ. ಅರ್ಜುನ ಯುದ್ಧ ಮಾಡ್ತಾನೆ. ಅದೇ ರೀತಿ ಜಟಾಯು ಸೇವೆ ಮಾಡೋಕ್ಕೋಸ್ಕರ ಸೇವೆ ಮಾಡ್ದ, ಭಗವಂತನ ಅನುಗ್ರಹವನಿಗೆ ಸಿಕ್ಕಿತು. ಸೊ ಮುಂದೆ ಪ್ರಯಾಣವನ್ನು ಮಾಡುತ್ತಾ ಅವರು ಮುಂದೆ ಬಂದಾಗ ಕಬಂಧ ಅನ್ನುವ ರಾಕ್ಷಸ ಸಿಗ್ತಾನೆ. ಸೊ ಕಬಂಧ ಇವ್ರನ್ನ ಹಿಡ್ಕೊಂಡ್ಬಿಡ್ತಾನೆ. ಆ್ಯಕ್ಚುಲಿ ರಾಮ ಲಕ್ಷ್ಮಣರು ಹಿಂಗೆ ಕಬಂಧನಿಗೆ ಅವನ ಮುಖ ಎಲ್ಲಿತ್ತು, ಹೊಟ್ಟೆ ಮೇಲಿತ್ತು, ಬಾಯಿ ಇಲ್ಲಿತ್ತು, ಹೊಟ್ಟೆಯಲ್ಲಿ. ಸೊ ಸಿಕ್ಕಿದ್ದೆಲ್ಲ ಅವನ ಹೊಟ್ಟೆಯಲ್ಲಿ ಹಾಕೊಂತ ಇದ್ದ. ಆಗ ರಾಮ ಲಕ್ಷ್ಮಣ ಅವನನ್ನು ಕೊಂದಾಕ್ತಾರೆ. ಕೊಂದ ತಕ್ಷಣ ಅವನ ದೇಹವನ್ನು ಸುಡ್ತಾ ಇದ್ರು. ಸುಡುವಾಗ ದೇಹದಿಂದ ಸುಂದರವಾದ ಗಂಧರ್ವ ಪ್ರಕಟನಾಗ್ತಾನೆ, ದೇವತೆ. ಯಾಕೆಂದರೆ ಅವನು ಶಾಪಗ್ರಸ್ತನಾಗಿದ್ದ. ರಾಮ ಲಕ್ಷ್ಮಣ ಅವರನ್ನು ಶಾಪದಿಂದ ಮುಕ್ತಗೊಳಿಸಿದ ಮೇಲೆ ಕಬಂಧ ಹೇಳ್ತಾನೆ, ನಿಮ್ಮ ತೊಂದರೆಗೆ ಒಂದು ಪರಿಹಾರ ನನ್ನ ಹತ್ರ ಇದೆ. ಅದೇನೆಂದರೆ, ನೀವು ದಕ್ಷಿಣ ದಿಕ್ಕಿನಲ್ಲಿ ಹೋಗಿ, ಅಲ್ಲಿ ಕಿಷ್ಕಿಂಧ ಅನ್ನುವ ಸ್ಥಳ ಸಿಗುತ್ತೆ, ರಾಜ್ಯ ಸಿಗುತ್ತೆ. ಅಲ್ಲಿ ಸುಗ್ರೀವನಿದ್ದಾನೆ. ನೀವು ಯಾವ ಸ್ಥಿತಿಯಲ್ಲಿ ಇದ್ದೀರೋ ಅದೇ ಸ್ಥಿತಿಯಲ್ಲಿ ಸುಗ್ರೀವ ಕೂಡ ಇದ್ದಾನೆ. ಅವನು ಕಾಡಿನಲ್ಲಿ ಅಲೆದಾಡ್ತಾ ಇದ್ದಾನೆ. ಅವನ ಹತ್ರ ಹೋಗಿ ಅವನು ನಿಮ್ಮ ಸಹಾಯ ಮಾಡ್ತಾರೆ. ಸೊ ಆಗ ಪ್ರಭು ರಾಮಚಂದ್ರರು ನಾಸಿಕ ಪಂಚವಟಿಯಿಂದ, ದಂಡಕಾರಣ್ಯದಿಂದ ಕರ್ನಾಟಕಕ್ಕೆ ಪ್ರವೇಶ ಮಾಡ್ತಾರೆ. ಕಿಷ್ಕಿಂಧ ಎಲ್ಲಿದೆ ಗೊತ್ತಾ? ಹಂಪಿ ಕಿಷ್ಕಿಂಧ. ಅಲ್ಲಿ ವಾನರರ ಸೇನೆ, ವಾನರರ ಹೆಡ್ ಕ್ವಾರ್ಟರ್ಸ್ ಅದಾಗಿತ್ತು. ವಾಲಿ, ಸುಗ್ರೀವ ವಾನರರ ರಾಜರಾಗಿದ್ದರು. ಪ್ರಭು ರಾಮಚಂದ್ರರು ಕಿಷ್ಕಿಂಧೆಗೆ ಬರ್ತಾರೆ, ಪಂಪಾ ಸರೋವರಕ್ಕೆ ಬರ್ತಾರೆ. ಅಲ್ಲಿ ಶಬರಿಯನ್ನು ಭೇಟಿಯಾಗಿ, ಶಬರಿ ಕಥೆ ಎಲ್ಲರೂ ಗೊತ್ತು, ಓಕೆ ನಾನು ಹೇಳೋದಿಲ್ಲ. ಆದರೆ ಅಲ್ಲಿ ಏನಂದರೆ, ಶಬರಿ ಮತಂಗ ಋಷಿಗಳ ಶಿಷ್ಯಳು. ಮತಂಗ ಋಷಿ ಹೇಳಿದ್ರು, ನೀನು ಇಲ್ಲೇ ಇರೋ, ಸೇವೆ ಮಾಡ್ತಾ ಇರು, ಕಾಯ್ತಾ ಇರು, ಭಗವಂತ ಬರ್ತಾನೆ. ಸೊ ಅವಳು ವೇಟ್ ಮಾಡ್ತಾ ಇದ್ದು 10,000 ವರ್ಷ ವೇಟ್ ಮಾಡಿದ್ರು. ಇವತ್ತು ಬರ್ತಾನೆ. ಪ್ರತಿದಿನ ಹಣ್ಣು ತಂದು ಇಡ್ತಾ ಇದ್ದು, ಇವತ್ತು ಬರ್ತಾನೆ. ಬಂದಾಗ ರಾಮನನ್ನು ಸ್ವಾಗತಿಸೋದಕ್ಕೆ ಹಣ್ಣು ಕೊಡಬೇಕು ಅಂತ ಡೈಲಿ ತಂದು ಇಡ್ತಾ ಇದ್ದು. ಅಷ್ಟೇ ಅಲ್ಲ, ಹಣ್ಣನ್ನು ಹಚ್ಚಿ, ಇದು ಸ್ವೀಟ್ ಆಗಿದೆ, ಇದನ್ನು ತಿನ್ನಿಸೋಣ, ಇದು ಕಹಿ ಬಿಸಾಕೋಣ. ಸೊ ಭಗವಂತ ಬಂದಾಗ ಶಬರಿ ಅವರನ್ನು ಸ್ವಾಗತಿಸಿ ಅವರಿಗೆ ಹಣ್ಣನ್ನು ಕೊಡ್ತಾ ಇದ್ದಾರೆ. ನೋಡಿ, ಭಗವಂತ ಸ್ವೀಕರಿಸಿದ್ನಾ? ಎಸ್. ಯಾಕೆ? ಪ್ರೀತಿಯಿಂದ ಕೊಟ್ಟಂಥ ಹಣ್ಣು ರಾಮ ಸ್ವೀಕರಿಸಿದ. ಸೊ ಶಬರಿಗೆ ತನ್ನ ಅನುಗ್ರಹವನ್ನು ನೀಡಿದ. ಸೊ ದಿಸ್ ಇಸ್ ಅರಣ್ಯಕಾಂಡ. ಸೊ ಶಬರಿ ಗುಫೆಯಲ್ಲಿದೆ, ನೋಡಿದ್ದೀರಾ? ಹಂಪಿ ಹೋಗಿದ್ದೀರಾ ಯಾರಾದ್ರು? शबरी का गुफा देखा? नहीं देखा? देखा? खाली जगह है बस. नेक्स्ट टाइम हम भी जाएंगे तो टूरिस्ट की तरह नहीं जाने का, डिवोट भक्त की तरह जाए. ನಾಳೆ ಹೇಳ್ತೇನೆ ಅಲ್ಲಿ ಹಂಪಿ ಕಥಾ ನಾಳೆ ಬೆಳಿಗ್ಗೆ. ಸೊ another lesson is, ಸೀತಾದೇವಿ ಜೀವಾತ್ಮರ ಪ್ರತೀಕ, ಆಲ್ ಆಫ್ ಅಸ್. ರಾಮಚಂದ್ರ ಭಗವಂತ.
ಲಕ್ಷ್ಮಣ ಗುರುವಿನ ಪ್ರತೀಕ, ಜಿಂಕೆ ಮಾಯಾಶಕ್ತಿ. ಯಾವಾಗ ಜೀವಾತ್ಮ ನನಗೆ ಮಾಯಾ ಸುಖ ಬೇಕು ಅಂತ ಇಚ್ಛೆ ಪಡುತ್ತೋ, ವೆನ್ ಯು ವಾಂಟ್ ಸಮಥಿಂಗ್ ಅದರ್ ದೆನ್ ಕೃಷ್ಣ, ಕೃಷ್ಣನಲ್ಲದೆ ರಾಮನಲ್ಲದೆ ಬೇರೆ ಏನೋ ಬೇಕು, ದುಡ್ಡು ಬೇಕು, ಸಂಪತ್ತು ಬೇಕು, ಇಂದ್ರಿಯ ತೃಪ್ತಿ ಬೇಕು ಅಂತ ಯಾವಾಗ ನಾವು ಬಯಸ್ತೀವಿ, ನಾವು ಕೃಷ್ಣನ ಹೊರತು ಬೇರೆ ಏನನ್ನಾದರೂ ಬಯಸಿದರೆ ಕೃಷ್ಣ ನಮ್ಮ ಜೀವನದಿಂದ ಹೋಗ್ಬಿಡ್ತಾನೆ. ಓಕೆ, ನಾನು ಬೇಕಿಲ್ವ ನಿನಗೆ, ಆಯ್ತು ನಾನು ಹೊರಟೋಗ್ಬಿಡ್ತೀನಿ. ರಾಮನು ಹೇಳ್ತಾನೆ, ನಿನಗೆ ಜಿಂಕೆ ಬೇಕಾ, ನಾನು ಹೋಗ್ತೀನಿ. ರಾಮ ಲೀವ್ಸ್. ರಾಮ ಅವಳಿಂದ ದೂರ ಹೋದಾಗ ಲಕ್ಷ್ಮಣ ಇದ್ದ, ಗುರುಗಳಿದ್ರು. ಗುರುಗಳ ಮಾತನ್ನು ಸೀತೆ ಕೇಳಲಿಲ್ಲ, ಅಂದರೆ ಲಕ್ಷ್ಮಣ ಮಾತು ಸೀತೆ ಕೇಳ. ಅಟ್ಲೀಸ್ಟ್ ನಾವು ಗುರುಗಳ ಮಾತನ್ನಾದರೂ ಕೇಳಬೇಕು. ಸೊ ಗುರುಗಳ ಮಾತನ್ನು ಕೂಡ ಕೇಳದೆ ಗುರುಗಳು ಹೊರಟೋಗ್ಬಿಡ್ತಾರೆ. ಓಕೆ, ಸೊ ಜಿಂಕೆ ರಿಪ್ರೆಸೆಂಟ್ಸ್ ಸೆನ್ಸ್ ಸರ್ಟಿಫಿಕೇಶನ್, ಇಂದ್ರ ತೃಪ್ತಿ. ಯಾವಾಗ ನಾವು ಇಂದ್ರ ತೃಪ್ತಿ ಬಯಸ್ತೀವೋ ಆಗ ಕೃಷ್ಣ ಹೋಗ್ಬಿಡ್ತಾನೆ, ನಂತರ ಗುರುಗಳು ಕೂಡ ಹೋಗ್ಬಿಡ್ತಾರೆ, ನಂತರ ಬರ್ತಾನೆ ರಾವಣ. ಫುಲ್ ಎನರ್ಜಿ ಮಾಯಾ ಕ್ಯಾಪ್ಚರ್ಸ್ ದ ಜೀವ. ಮಾಯಾ ಶಕ್ತಿಯ ಪ್ರಭಾವದಲ್ಲಿ ನಾವು ದುಃಖ, ಶೋಕ ಮೋಹ ಭಯಗಳನ್ನು ಅನುಭವಿಸ್ತಾ ಇದ್ದೀವಿ. ಸೊ ದಟ್ ಇಸ್ ಅವರ್ ಪ್ರಿಕ್ಯಾರಿಯಸ್ ಸಿಚುವೇಶನ್. ಸೊ ನಾವು ಕೃಷ್ಣನ ಹೊರತಾಗಿ ಬೇರೆ ಏನನ್ನೂ ಬಯಸಬಾರದು ಅನ್ನುವ ಪಾಠವನ್ನು ಈ ಕಥೆಯಿಂದ ನಾವು ತಿಳಿಬೇಕು. ಸೊ ವಿ ಹ್ಯಾವ್ ಟು ಚೂಸ್, ನಮಗೆ ಕೃಷ್ಣ ಬೇಕೋ ಅಥವಾ ಇಂದ್ರ ತೃಪ್ತಿ ಬೇಕು. ಯಾವಾಗ ಕೃಷ್ಣ ಬೇಕು ಅಂತೀವಿ ಆಗ ಮಾಯ ದೂರ ಇರ್ತಾನೆ, ರಾವಣ ಇಸ್ ಫಾರ್ ಅವೇ. ಯಾವಾಗ ಇಂದ್ರ ತೃಪ್ತಿ ಬೇಕಂತೀವಿ ಕೃಷ್ಣ ಹೋಗ್ಬಿಡ್ತಾನೆ, ಮಾಯ ಹೋಗ್ಬಿಡ್ತಾನೆ, ಮಾಯಾಶಕ್ತಿ ಬಂದ ನಮ್ಮನ್ನು ಕಟ್ಟಾಗುತ್ತೆ. ಸೊ ವಿ ಸಫರ್ ಬಿಕಾಸ್ ಆಫ್ ಮಾಯಾಶಕ್ತಿ. So this is another lesson we learn from this story. Okay, Hare Krishna.